ಎಲ್ರಿಗೂ ನಮಸ್ಕಾರ. ನಾನು ಶಿವಲಿಂಗಯ್ಯ KJ JTO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು CNC ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆತ್ಮೀಯರೇ, ನಾವೆಲ್ಲರೂ ಮೊಬೈಲನ್ನು ಯೂಸ್ ಮಾಡ್ತೀವಲ್ಲ, ಮೊಬೈಲನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ನಾರ್ಮಲಿ. ಸೊ ಈ ಮೊಬೈಲನ್ನು ನಾವೆಲ್ಲೂ ಬಿಟ್ಟಿರೋದಿಲ್ಲ, ಎಲ್ಲೇ ಹೋಗಲಿ ಕ್ಯಾರಿ ಮಾಡ್ತಾ ಇರ್ತೀವಿ ಸುಮಾರು ಕಡೆ, ಹೌದಲ್ಲ? ಸೊ ಈಗ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ತುಂಬ ಮುಖ್ಯವಾದ ವ್ಯಕ್ತಿಗಳು ಯಾವುದೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ನಾವು ಮೊಬೈಲ್ನ ತಗೊಂಡೋಗಿರ್ತೀವಿ ಜೊತೆಗೆ. ಬಟ್ ಮೊಬೈಲ್ನ ಕೆಲವೊಂದು ರೀತಿ ನಾವು ಬಳಸ್ತೀವಿ. ಮೊಬೈಲ್ನ ಅಲ್ಲಿ ಯೂಸ್ ಮಾಡೋದಿಲ್ಲ. ಮೊಬೈಲ್ ನಮ್ಮ ಜೋಬಲ್ಲೇ ಇರುತ್ತೆ. ಆದರೆ ಮೊಬೈಲ್ನ ಯಾವ ರೀತಿ ನಾವು ಇಟ್ಕೊಂಡಿರ್ತೀವಿ, ಯಾವ ಒಂದು ಕಂಡೀಷನಲ್ಲಿ ಇಟ್ಕೊಂಡಿರ್ತೀವಿ ಮೊಬೈಲನ್ನು ಗೊತ್ತಿದೆಯಲ್ಲ ನಿಮ್ಗೆಲ್ಲರಿಗೂ. ಏನು ಮಾಡ್ತೀವಿ ನಾವು? ಮೊಬೈಲನ್ನು ಸೈಲೆಂಟ್ ಮೋಡಲ್ಲಿ ಹಾಕ್ತೀವಿ. ಅಂದರೆ ಮೊಬೈಲು ವರ್ಕ್ ಆಗ್ತಲೇ ಇರುತ್ತೆ, ಆದರೆ ವಾಯ್ಸ್ ಬರ್ದಂಗೆ ಮಾಡಿರ್ತೀವಿ. ಓಕೆ, ಸೊ ಈ ವಾಯ್ಸ್ ಬರ್ದಂಗೆ ಮಾಡುವಂತಹ ಒಂದು ವರ್ಕಿಂಗ್ ಕಂಡೀಷನ್ ಇದೆಯಲ್ಲ, ಅದನ್ನ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಸೈಲೆಂಟ್ ಮೋಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೈಲೆಂಟ್ ಮೋಡ್ ಅಂತ. ಹಾಗಾದ್ರೆ ಮೋಡ್ ಅಂದ್ರೆ ಏನು? ಏನು ಮೋಡ್ ಅಂದ್ರೆ? ಮೋಡ್ ಅಂದ್ರೆ ಎ ವರ್ಕಿಂಗ್ ಕಂಡೀಷನ್ ಆಫ್ ಎ ಡಿವೈಸ್. ವರ್ಕಿಂಗ್ ಕಂಡೀಷನ್ ಆಫ್ ಎ ಡಿವೈಸ್ ಈಸ್ ಕಾಲ್ಡ್ ಆಸ್ ಮೋಡ್. ಅಂದರೆ ಯಾವುದೇ ಒಂದು ಡಿವೈಸಿನ ಅಥವಾ ಯಾವುದೇ ಒಂದು ಎಕ್ವಿಪ್ಮೆಂಟಿನ ವರ್ಕಿಂಗ್ ಕಂಡೀಷನನ್ನು ನಾವು ಮೋಡ್ ಅಂತ ಕರಿತೀವಿ. ಓಕೆ, ಈಗಾಗಲೇ ನಮ್ಮ ಎಲ್ಲರಿಗೂ ತಿಳಿದಿರೋ ಹಾಗೆ ಮೊಬೈಲ್ ಏನಿದೆ ಅದರ ಕಂಡೀಷನ್ಸ್ಗಳು ಗೊತ್ತಿದೆ ನಿಮಗೆ. ವರ್ಕಿಂಗ್ ಕಂಡೀಷನ್ಸ್ ಏನು? ಒಂದು ಸೈಲೆಂಟ್ ಮೋಡ್, ಮತ್ತೊಂದು ರಿಂಗಿಂಗ್ ಮೋಡ್. ಓಕೆ, ಸೊ ಅಂದರೆ ಈ ಮೊಬೈಲನ್ನು ನಾವು ಎರಡು ರೀತಿ ಬಳಸ್ತಾ ಇರ್ತೀವಿ. ನಮಗೆ ಯಾರಾದರೂ ಫೋನ್ ಮಾಡಿದಾಗ ಅದು ನಮಗೆ ಇನ್ಫಾರ್ಮ್ ಮಾಡಬೇಕು, ಯಾರೋ ಕಾಲ್ ಮಾಡ್ತಾ ಇದ್ದಾರೆ ನೋಡಿ ಅಂತೇಳಿ ತಿಳಿಸ್ಬೇಕು ಅಂದರೆ ಮೊಬೈಲ್ನ ನಾವು ಯಾವುದ್ರಲ್ಲಿ ಇಟ್ಟಿರ್ತೀವಿ? ರಿಂಗಿಂಗ್ ಮೋಡಲ್ಲಿ ಇಟ್ಟಿರ್ತೀವಿ. ಅದೇ ರೀತಿ ಕಾಲ್ ಬರಬೇಕು, ಆದರೆ ಸೌಂಡ್ ಬರಬಾರ್ದು, ವಾಯ್ಸ್ ಬರಬಾರ್ದು, ಯಾರಿಗೂ ಕೇಳಿಸ್ಬಾರ್ದು ಅಂದಾಗ ಏನು ಮಾಡ್ತೀವಿ ನಾವು? ಸೈಲೆಂಟ್ ಮೋಡಲ್ಲಿ ಹಾಕ್ತೀವಿ. ಓಕೆ, ಸೊ ದಿಸ್ ಆರ್ ದ ಟೂ ವರ್ಕಿಂಗ್ ಕಂಡೀಷನ್ಸ್ ಆಫ್ ಅವರ್ ಮೊಬೈಲ್, ರೈಟ್? ಸೊ ಈಗ ನನಗೆ ಈ ಮೋಡ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು, ನಾವು ತಿಳ್ಕೋಬೇಕು. ಹಾಗಾದ್ರೆ ಮೋಡ್ ಅಂದ್ರೆ ಏನು? ವರ್ಕಿಂಗ್ ಕಂಡೀಷನ್ ಆಫ್ ಎ ಡಿವೈಸ್ ಈಸ್ ಕಾಲ್ಡ್ ಆಸ್ ಮೋಡ್. ಅಂದ್ರೆ ಯಾವುದೇ ಒಂದು ಡಿವೈಸ್ಗಳ ವರ್ಕಿಂಗ್ ಕಂಡೀಷನ್ಸ್ ಅನ್ನ ನಾವು ಮೋಡ್ ಅಂತ ಕರಿತೀವಿ. ಓಕೆ, ಸೊ ಈ ಮೋಡ್ಸ್ ಏನಿದೆ, ದಿಸ್ ಈಸ್ ಫಾರ್ ಅವರ್ ಮೊಬೈಲ್. ಓಕೆ, ಆದರೆ ಇದೇ ರೀತಿ ನಾವು ಈ ಇಂಡಸ್ಟ್ರೀಸ್ ಅಲ್ಲಿ ಬಳಸುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ CNC ಮಷೀನ್ಸ್ ಅಲ್ಲೂ ಕೂಡ ಸುಮಾರು ವರ್ಕಿಂಗ್ ಕಂಡೀಷನ್ಸ್ ಬರುತ್ತೆ. ಸೊ ಆ ವರ್ಕಿಂಗ್ ಕಂಡೀಷನ್ಸ್ಗಳ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವತ್ತಿನ ತರಗತಿಯ ಟಾಪಿಕ್ ಬಂದು CNC, different CNC modes. Okay, different CNC machine modes or CNC modes ಅಂತ ಕರಿತೀವಿ. Different CNC machine modes. ಸೊ ಈ ದಿನದ ಕ್ಲಾಸಲ್ಲಿ ನಾನು ನಿಮಗೆ ನಮ್ಮ CNC ಮಷೀನಲ್ಲಿ ಬರುವಂತಹ ಡಿಫರೆಂಟ್ ಮೋಡ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ತರಗತಿಯ ಆಬ್ಜೆಕ್ಟಿವ್ಸ್ಗಳನ್ನು ನೋಡೋಣ. ಮೊದಲನೇ ಆಬ್ಜೆಕ್ಟಿವ್ ಬಂದು, ಸೊ ಆಬ್ಜೆಕ್ಟಿವ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋಣ. ಮೊದಲನೇ ಆಬ್ಜೆಕ್ಟಿವ್ ಬಂದು ನಂಬರ್ 1, state what is
mode selection. What is mode selection in CNC machine or CNC lathe? Second is list different modes of CNC lathe, and the third one is state functional features of CNC lathe or turning center. So these are the three targets for our today's class, right? So ಈಗ ಮೊದಲನೇ ಆಬ್ಜೆಕ್ಟಿವ್ ಅನ್ನ ನೋಡೋಣ. ಸೊ ಏನು ಮೊದಲನೇ ಆಬ್ಜೆಕ್ಟಿವ್ ಬಂದು ಸ್ಟೇಟ್ ವಾಟ್ ಈಸ್ ಮೋಡ್ ಸೆಲೆಕ್ಷನ್ ಇನ್ CNC. ಸೊ ಈಗ ಮೋಡ್ ಅಂದ್ರೆ ಗೊತ್ತಾಗಿದೆ, ಕೀಪಿಂಗ್ ದ ಮಷಿನ್ ಫಾರ್ ಡಿಫರೆಂಟ್ ವರ್ಕಿಂಗ್ ಕಂಡೀಷನ್ ಆರ್ ಕೀಪಿಂಗ್ ದ ಮಿಷಿನ್ ಫಾರ್ ಎ ಸ್ಪೆಸಿಫಿಕ್ ವರ್ಕಿಂಗ್ ಕಂಡೀಷನ್ ಅಂತ ಗೊತ್ತಾಗಿದೆ ಮೋಡ್ ಅಂದ್ರೆ. ಸೊ ಮೋಡ್ ಸೆಲೆಕ್ಷನ್ ಅಂತ ಹೇಳಿದ್ರೇನು? ಸೊ ಮೋಡ್ ಸೆಲೆಕ್ಷನ್ ಅಂತ ಹೇಳಿದ್ರೇನು? It is the process of keeping the CNC machine for a specific working condition. ಅಂದ್ರೆ ಯಾವ ರೀತಿ ನಾವು ಮೊಬೈಲ್ ಅನ್ನ ವರ್ಕಿಂಗ್ ಕಂಡೀಷನ್ ಇಡ್ತೀವಿ, ಯಾವ್ದದು ರಿಂಗಿಂಗ್ ಕಂಡೀಷನ್ ಆಗಿರ್ಬೋದು ಅಥವಾ ನಾನ್ ರಿಂಗಿಂಗ್ ಕಂಡೀಷನ್ ಆಗಿರ್ಬೋದು. ಸೊ ದೇ ಆರ್ ದ ಟೂ ವರ್ಕಿಂಗ್ ಕಂಡೀಷನ್ಸ್ ಫಾರ್ ಅವರ್ ಮೊಬೈಲ್, ರೈಟ್? ಅದೇ ರೀತಿ ನಮ್ಮ CNC ಮಷಿನ್ಸ್ ಅಲ್ಲಿ ಮಷಿನ್ ಅನ್ನ ಒಂದು ಸ್ಪೆಸಿಫಿಕ್ ವರ್ಕಿಂಗ್ ಕಂಡೀಷನ್ಸ್ಗೆ ಸೆಲೆಕ್ಟ್ ಇಡುವಂತಹ ಒಂದು ಪ್ರಾಸೆಸ್ ಅನ್ನ ನಾವು ಮೋಡ್ ಸೆಲೆಕ್ಷನ್ ಪ್ರಾಸೆಸ್ ಅಂತ ಕರಿತೀವಿ, ಮೋಡ್ ಸೆಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಮಿಷಿನ್ಸ್ ಅನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಆಪರೇಷನ್ ಮೋಡ್ಗೆ ವರ್ಕಿಂಗ್ ಕಂಡೀಷನ್ಗೆ ಫಿಕ್ಸ್ ಮಾಡುವಂತ ಪ್ರಾಸೆಸ್ ಅನ್ನ ನಾವು ಮೋಡ್ ಸೆಲೆಕ್ಷನ್ ಅಂತ ಕರೆದ್ವಿ. ಹಾಗಾದ್ರೆ ಎರಡನೇ ಆಬ್ಜೆಕ್ಟಿವ್ ಏನ್ ಹೇಳ್ತಾ ಇದೆ? ಇದು ಮೊದಲನೇ ಆಬ್ಜೆಕ್ಟಿವ್ ಆಯ್ತು. ಹಾಗಾದ್ರೆ ಎರಡನೇ ಆಬ್ಜೆಕ್ಟಿವ್ ಏನು? ಎರಡನೇ ಆಬ್ಜೆಕ್ಟಿವ್ ಬಂದು ಡಿಫರೆಂಟ್ ಮೋಡ್ಸ್ ಆಫ್ CNC ಮಷಿನ್. ಸೊ ಎರಡನೇ ಆಬ್ಜೆಕ್ಟಿವ್ ಅಲ್ಲಿ ಏನ್ ತಿಳ್ಕೋಬೇಕಾಗಿದೆ? CNC ಮಷೀನಿನ ಡಿಫರೆಂಟ್ ವರ್ಕಿಂಗ್ ಕಂಡೀಷನ್ಸ್ ಯಾವ್ಯಾವುದು ಅಂತ. ಸೊ ಇದರಲ್ಲಿ ಮೊದಲನೆಯದು ಓಮಿಂಗ್ ಅಥವಾ ಓಮ್ ಅಥವಾ ರೆಫರೆನ್ಸಿಂಗ್ ಮೋಡ್ ಅಂತ ಬರುತ್ತೆ. ರೆಫರೆನ್ಸಿಂಗ್ ಮೋಡ್. ಎರಡನೇದು ಹ್ಯಾಂಡ್ ವೀಲ್ ಮೋಡ್ ಬರುತ್ತೆ. ಹ್ಯಾಂಡ್ ವೀಲ್ ಮೋಡ್. ಮೂರನೇದು ಜಾಬ್ ಮೋಡ್. ಸೊ ನಾಲ್ಕನೇದು ಎಡಿಟಿಂಗ್ ಮೋಡ್. ಐದನೇದು MDI ಮೋಡ್. ಆರನೇದು ಆಟೋಮೆಟಿಕ್ ಮೋಡ್. See, these are the different working conditions or modes of a CNC machine. So ಯಾವ್ಯಾವುದು? ಒಂದು ಹೋಮ್ ಆರ್ ರೆಫರೆನ್ಸಿಂಗ್ ಮೋಡ್, ಹ್ಯಾಂಡ್ ವೀಲ್ ಮೋಡ್, ಜಾಬ್ ಮೋಡ್, ಎಡಿಟಿಂಗ್ ಮೋಡ್, MDI ಮೋಡ್, ಅದೇ ರೀತಿ ಆಟೋಮೆಟಿಕ್ ಮೋಡ್. ಸೊ ನಮ್ಮ CNC ಮಷೀನ್ ಏನಿದೆ ಅದನ್ನ ನಾವು ಇಷ್ಟು ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಆಪರೇಟ್ ಮಾಡ್ಬೋದು. ಇಷ್ಟು ವರ್ಕಿಂಗ್ ಕಂಡೀಷನ್ಸ್ಗೆ ಸೆಲೆಕ್ಟ್ ಮಾಡ್ಬೋದು CNC ಅನ್ನ. ಯಾಕೆ ಇಷ್ಟೊಂದೆಲ್ಲ ಸೆಲೆಕ್ಟ್ ಮಾಡ್ಕೋತೀವಿ? ಯಾಕೆ ಇಷ್ಟೊಂದೆಲ್ಲ ಬೇಕು? ನಿಮಗೆ ಗೊತ್ತಿರೋ ಹಾಗೆ CNC ಅನ್ನ ನಾವು ಅಕ್ಯುರೇಟ್ ಜಾಬ್ಗಳನ್ನು ಡಿಫ್ರೆಂಟ್ ಶೇಪ್ಸ್ ಮತ್ತು ಸೈಜ್ಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ಆಟೋಮೆಟಿಕ್ ಆಗಿ ಮಾಡ್ತೀವಿ. ಆದರೆ ಬಿಫೋರ್ ಡೂಯಿಂಗ್ ಎನಿ ಜಾಬ್ಸ್ ಇನ್ ಆಟೋಮೆಟಿಕ್ ಮೋಡ್ ಆರ್ ಯಾವುದೇ ಒಂದು ಜಾಬನ್ನು ನಾವು ಆಟೋಮೆಟಿಕ್ ಆಗಿ ಮಾಡಕ್ ಮೊದಲು ಸುಮಾರು ಬೇಸಿಕ್ ಪ್ರೊಸೀಜರ್ಸ್ ಇದೆ.
ಆ ಬೇಸಿಕ್ ಪ್ರಾಸೆಸ್ ಅನ್ನ ಅಥವಾ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಮ್ಗೆ ಈ ಎಲ್ಲ ವರ್ಕಿಂಗ್ ಕಂಡೀಷನ್ಸ್ಗಳು CNCಗೆ ಬೇಕಾಗುತ್ತೆ. ಮತ್ತು ಈ ಎಲ್ಲ ವರ್ಕಿಂಗ್ ಕಂಡೀಷನ್ಸ್ಗೆ CNCಯನ್ನ ನಿಲ್ಲಿಸ್ಕೊಂಡು ಅಥವಾ ಸೆಲೆಕ್ಟ್ ಮಾಡಿಕೊಂಡು ನಾವು ಜಾಬ್ಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಈ ಎರಡನೇ ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ಇಷ್ಟೆಲ್ಲ ವರ್ಕಿಂಗ್ ಮೋಡ್ಸ್ಗಳು ಗೊತ್ತಾಗಬೇಕು. ಓಕೆ, ಈಗ ಲಾಸ್ಟ್ ಆಬ್ಜೆಕ್ಟಿವ್ ಬರೋಣ. ಯಾವುದದು ಲಾಸ್ಟ್ ಆಬ್ಜೆಕ್ಟಿವ್? ಸ್ಟೇಟ್ ಫಂಕ್ಷನಲ್ ಫೀಚರ್ಸ್ ಆಫ್ ಡಿಫರೆಂಟ್ ಮೋಡ್ಸ್. ಫಂಕ್ಷನಲ್ ಫೀಚರ್ಸ್ ಅನ್ನ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಮೂರನೇದು ಫಂಕ್ಷನಲ್ ಫೀಚರ್ಸ್ ಆಫ್ ಡಿಫರೆಂಟ್ ಮೋಡ್ಸ್. ಅಂದ್ರೆ ಏನು ಮೋಡ್ಸ್ಗಳು ನೋಡಿದ್ವಿ, ಆ ಮೋಡ್ಸ್ ಏನು ನೋಡಿದ್ವಿ, ಆ ಮೋಡ್ಗಳ ಫಂಕ್ಷನಲ್ ಫೀಚರ್ಸ್ ಅನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ನಾವು ಯಾವುದೋ ಒಂದು ಮೋಡನ್ನು ಸೆಲೆಕ್ಟ್ ಮಾಡಿದ್ರೆ, ಓಮ್ ಮೋಡನ್ನು ಸೆಲೆಕ್ಟ್ ಮಾಡಿದ್ರೆ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ, ಅದೇ ರೀತಿ ಈ ಮತ್ತೊಂದು ಮೋಡನ್ನು ಸೆಲೆಕ್ಟ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ ಥಿಯರಿ ಹೇಳಿ ಮಿಷಿನಲ್ಲಿ ಪ್ರಾಕ್ಟಿಕಲಿ ನಾನು ಡೆಮೋ ಮಾಡಿ ತೋರಿಸ್ತೀನಿ. ನಾವು ಯಾವ ರೀತಿ ಮಷಿನನ್ನು ಡಿಫ್ರೆಂಟ್ ಮೋಡ್ಗೆ ಸೆಲೆಕ್ಟ್ ಮಾಡ್ಕೋತೀವಿ, ಅಲ್ಲಿ ಯಾವ್ಯಾವ ಸ್ವಿಚಸ್ ಬರುತ್ತೆ, ಯಾವ್ಯಾವ ಹಾರ್ಡ್ ಕೀಸ್ಗಳನ್ನು ಸಾಫ್ಟ್ ಕೀಸ್ಗಳನ್ನು ಯೂಸ್ ಮಾಡ್ತೀವಿ, ಮತ್ತು ಯಾವ ರೀತಿಯಲ್ಲಿ ಆ ಮಿಷಿನನ್ನು ವರ್ಕ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಮಗೆ ಜಸ್ಟ್ ಥಿಯರಿಟಿಕಲ್ ನಾಲೆಡ್ಜ್ಗೋಸ್ಕರ ಇಲ್ಲಿ ಬ್ರೀಫ್ ಆಗಿ ಪ್ರತಿಯೊಂದು ಮೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಫಂಕ್ಷನಲ್ ಫೀಚರ್ಸ್ ಅಲ್ಲಿ ನಾವು ಮೊದಲನೇ ಮೋಡ್ ನೋಡಿದ್ದು ಹೋಮಿಂಗ್ ಆರ್ ರೆಫರೆನ್ಸಿಂಗ್ ಮೋಡ್. ಸೊ ನೋಡಿ, ನೀವು CNCಯನ್ನ ಯೂಸ್ ಮಾಡಬೇಕು ಅಂದರೆ, ಯಾವುದೇ ವರ್ಕಿಂಗ್ ಕಂಡೀಷನ್ಸ್ಗೆ CNCಯನ್ನ ಕಾಲ್ ಮಾಡಬೇಕು ಅಂದರೆ, ನಿಲ್ಲಿಸಬೇಕು ಅಂದರೆ ನಾವು CNCಯನ್ನ ಆನ್ ಮಾಡ್ಕೋಬೇಕು ಫಸ್ಟ್. ಯಾವ ರೀತಿ ನಾವು ಕನ್ವೆನ್ಷನಲ್ ಲೇತ್ಗಳನ್ನು ಆನ್ ಮಾಡ್ಕೋತೀವಿ ನಿಮಗೆ ಗೊತ್ತಿದೆ. ನಾವು ಮೊಬೈಲ್ ಯೂಸ್ ಮಾಡ್ಬೇಕಂದ್ರೆ ಮೊಬೈಲ್ ಆಫ್ ಆಗಿದ್ರೆ ವರ್ಕ್ ಮಾಡೋಕ್ಕಾಗ್ತದಾ? ಇಲ್ಲ ತಾನೆ. ಸೊ ಹಾಗೇನೆ ಈ ಮಷಿನನ್ನು ಕೂಡ ನಾವು ಆನ್ ಮಾಡ್ಕೋತೇವೆ. ಆನ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ ಇದು, ಈ ಒಂದು ಪ್ರಾಸೆಸ್. ಏನು ಪ್ರಾಸೆಸ್ ಇದು? ಸೊ ಈ ಪ್ರಾಸೆಸ್ ಅನ್ನ ನಾವು ಹೋಮಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ವೆರಿ ಬಿಗಿನಿಂಗಲ್ಲೇ ನಾವು ಮಾಡಬೇಕಾಗಿರೋದು ಹೋಮಿಂಗ್ ಪ್ರಾಸೆಸ್ ಅಥವಾ ರೆಫರೆನ್ಸಿಂಗ್ ಪ್ರಾಸೆಸ್. ರೆಫರೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ ಅಥವಾ ಹೋಮಿಂಗ್ ಅನ್ನ ಮಾಡಬೇಕಾಗುತ್ತೆ. ಯಾಕೆ ಇದನ್ನ ಮಾಡಬೇಕು ಅಂತ ಹೇಳಿದ್ರೆ, ನಾನು ಫಸ್ಟ್ ರೆಫರೆನ್ಸಿಂಗ್ ಅಂದ್ರೆ ಏನು ಅಂತ ಹೇಳ್ತೀನಿ. ಸೊ ರೆಫರೆನ್ಸಿಂಗ್ ಇಸ್ ದ ಪ್ರಾಸೆಸ್ ಆಫ್ ಸೆಂಡಿಂಗ್ ಆರ್ ಕೀಪಿಂಗ್ ದ machine to its home position. ಸೊ ಹೋಮ್ ಪೊಸಿಷನ್ ಅಥವಾ ಅದರ ಮಷಿನ್ ಪೊಸಿಷನ್ಗೆ ಟರೆಟ್ ಹೆಡ್ ಅನ್ನ ಕಳಿಸುವಂತಹ ಒಂದು ಪ್ರಾಸೆಸ್ ಅನ್ನ ನಾವು ಹೋಮಿಂಗ್ ಅಥವಾ ರೆಫರೆನ್ಸಿಂಗ್ ಅಂತ ಕರಿತೀವಿ. ಸೊ ನಾನು ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ, CNC ಮಿಷನ್ ಅಲ್ಲಿ ಡಿಫರೆಂಟ್ ಪೊಸಿಷನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಿಂದಿನ ಕ್ಲಾಸಲ್ಲಿ ಡಿಫರೆಂಟ್ ಆರಿಜನ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ಏನು CNCಯ ವರ್ಕಿಂಗ್ ಏರಿಯಾ ಇರುತ್ತೆ, ಸೊ ಆ ವರ್ಕಿಂಗ್ ಏರಿಯಾದಲ್ಲಿ ಒಂದು ಕಡೆ ಮಷಿನ್ 00 ಇರುತ್ತೆ, ಮಷಿನ್ 0 ಇರುತ್ತೆ, ಅಥವಾ ಇದನ್ನ ಮಷಿನ್ ಆರಿಜನ್ ಅಂತ ಕರೆದ್ವಿ. ಈಗ ಕಟಿಂಗ್ ಟೂಲು ಅಥವಾ ಟರೆಟ್ ಹೆಡ್ ಇಲ್ಲೆಲ್ಲೋ ನಿಂತ್ಕೊಂಡಿರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲೆಲ್ಲೋ ನಿಂತ್ಕೊಂಡಿರುತ್ತೆ. ಸೊ ಇಲ್ಲಿ ಜಾಬ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಈ ಟರೆಟ್ ಹೆಡ್ ಅನ್ನ ಅಥವಾ ಕಟಿಂಗ್ ಟೂಲ್ ಅನ್ನ ಇದರ ಈ ಹೋಮ್ ಪೊಸಿಷನ್ಗೆ ಕಳಿಸುವಂತ ಒಂದು ಪ್ರಾಸೆಸ್ ಅನ್ನ ನಾವು ಹೋಮಿಂಗ್ ಅಥವಾ ರೆಫರೆನ್ಸಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಏನು ಹೋಮಿಂಗ್ ಅಥವಾ ರೆಫರೆನ್ಸಿಂಗ್ ಪ್ರಾಸೆಸ್ ಅಂದ್ರೆ, ಇಟ್ ಈಸ್ ದ ಪ್ರಾಸೆಸ್ ಆಫ್ ಸೆಂಡಿಂಗ್ ಕಟಿಂಗ್ ಟೂಲ್ ಆರ್ ಟರೆಟೆಡ್ ಟು ಇಟ್ಸ್ ಹೋಮ್ ಪೊಸಿಷನ್ ಆರ್ ಇಟ್ಸ್ ಮಷಿನ್ 0 ಪೊಸಿಷನ್ ಆರ್ ಮಷಿನ್ ಆರಿಜನ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಹೋಮಿಂಗ್ ಅಥವಾ ರೆಫರೆನ್ಸಿಂಗ್ ಅಂತ ಕರಿತೀವಿ. ಯಾಕೆ ಈ ರೆಫರೆನ್ಸಿಂಗ್ ಅನ್ನ ಹೋಮಿಂಗ್ ಅನ್ನ ಮಾಡಬೇಕು ನಾವು? ನೋಡಿ, ಈ CNCಗೆ ನಾವು ಹೋಮಿಂಗ್ ಮಾಡಲಿಲ್ಲ ಅಂದ್ರೆ ಅಥವಾ ರೆಫರೆನ್ಸಿಂಗ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಹೆಂಗ್ ಮೂವ್ ಆಗಬೇಕು, ಎಲ್ಲಿಂದ ಮೂವ್ ಆಗಬೇಕು ಕಮೆಂಟ್ ಪ್ರಕಾರ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಈ ಮಿಷಿನ್ ಅನ್ನ ಈ ಹೋಮ್ ಪೊಸಿಷನ್ಗೆ ಕಳಿಸಿದ್ರೆ ಅಥವಾ ಮಿಷಿನ್ 0 ಕಳಿಸಿದ್ರೆ ಆ ಕಂಟ್ರೋಲರ್ಗೆ ನೆಕ್ಸ್ಟ್ ನಾವು ಏನೇ ಕಮೆಂಟ್ ಕೊಟ್ಟರು ಅದು ಇಲ್ಲಿಂದ ಮೆಸರ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ರೆಫರೆನ್ಸ್ ತಗೊಂಡು ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ
ನೀವು ಯಾರಾದರೂ ಪ್ರಾಕ್ಟಿಕಲಿ ನೀವು ಮಷೀನನ್ನು ಆಪ್ರೇಟ್ ಮಾಡೋಕ್ಕೆ ನೀವೇನಾದರೂ ಇಂಡಸ್ಟ್ರೀಸ್ಗೆ ಹೋದರೆ ನೀವು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ರೆಫರೆನ್ಸಿಂಗ್ ಮಾಡೋದು ಅಥವಾ ಓಮಿಂಗ್ ಮಾಡೋದು. ಇನ್ ಕೇಸ್ ನೀವು ಮರೆತ್ರಿ ಅಂತ ತಿಳ್ಕೊಳ್ರಿ, ಯಾವುದೋ ಕಾರಣದಿಂದ ಮರ್ತೋಯ್ತು ಆ ಪ್ರಾಸೆಸ್ ಕಂಪ್ಲೀಟ್ ಮಾಡೋದು ಅಂತ ತಿಳ್ಕೊಳ್ರಿ, ನೀವೇನಾದರೂ ಆಟೋಮೆಟಿಕ್ ಮೋಡಲ್ಲಿ ಮಷಿನ್ ಆನ್ ಮಾಡಿದರೆ ಅದು ಎಲ್ಲಿಗೆ ಬೇಕೋ ಅಲ್ಲಿ ಹೋಗಿ ಹೊಡಿಯೋಕ್ಕೆ ಪ್ರಾರಂಭ ಆಗುತ್ತೆ. ಕಟಿಂಗ್ ಟೂಲ್ಗೆ ಅಥವಾ ಕಂಟ್ರೋಲರ್ಗೆ ಒಂದು ಆರಿಜಿನ್ ಬೇಕೇ ಬೇಕು. ಅದು ನಾವು ಕೊಡುವಂಥ ಕಮೆಂಟ್ಸನ್ನು ಅಲ್ಲಿಂದ ಮೆಜರ್ಮೆಂಟ್ ಮಾಡ್ಕೊಳ್ತಾ ಹೋಗುತ್ತೆ, ಎಲ್ಲಿಂದ ಹೋಮಿಂದ ಮಾಡ್ಕೊಳ್ಳುತ್ತೆ. ಸೊ ಅದು ಹೋಮಿಂದ ರೆಫರೆನ್ಸನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂದರೆ ವ್ಯಾಲ್ಯೂಸನ್ನು ನಾವು ಫಸ್ಟ್ ಈ ಒಂದು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಲೇಬೇಕು. ಗೊತ್ತಾಯ್ತಲ್ಲ? ಸೊ ಹೋಮಿಂಗ್ ಅಂದರೆ ಅಥವಾ ರೆಫರೆನ್ಸಿಂಗ್ ಅಂದರೆ, ಸೊ ಈ ಹೋಮಿಂಗ್ ಅಥವಾ ರೆಫರೆನ್ಸಿಂಗನ್ನು ಮಾಡಲಿಕ್ಕೆ ನಾವು ಮೋಡ್ಸ್ ಇದೆ ನಮ್ಮಲ್ಲಿ. ಸೊ ಮೋಡ್ ಸೆಲೆಕ್ಟರ್ ಸ್ವಿಚ್ ಇದೆ, ನಾನೀಗ ಅದನ್ನ ಪ್ರಾಕ್ಟಿಕಲಿ ತೋರಿಸ್ತೀನಿ. ನಾಬ್ಸ್ ಇರುತ್ತೆ. ಸೊ ಈ ನಾಬ್ ಪೊಸಿಷನನ್ನು ಓಮ್ ಪೊಸಿಷನಲ್ಲಿ ಓಮಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸೆಲೆಕ್ಟ್ ಮಾಡಿಕೊಂಡು ನಂತರ ಹಾರ್ಡ್ ಕೀಸಲ್ಲಿ ಎಕ್ಸ್ ಹಾರ್ಡ್ ಕೀ ಇರುತ್ತೆ, ಒಂದು ಪ್ಲಸ್ ಇರುತ್ತೆ, ಅದೇ ರೀತಿ ಎಕ್ಸ್ ಹಾರ್ಡ್ ಕೀ ಒಂದು ಮೈನಸ್ ಇರುತ್ತೆ, ಅದೇ ರೀತಿ ಜೆಡ್ ಹಾರ್ಡ್ ಕೀ ಇರುತ್ತೆ, ಒಂದು ಪ್ಲಸ್ ಇರುತ್ತೆ, ಜೆಡ್ ಹಾರ್ಡ್ ಕೀಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ, ಸೆಂಟ್ರಲ್ ಇನ್ನೊಂದು ರ್ಯಾಪಿಡ್ ಅಂತ ಬರುತ್ತೆ. ಸೊ ಈ ಕೀಯನ್ನು ಪ್ರೆಸ್ ಮಾಡಿದರೆ ಅಂದರೆ ಮೋಡ್ ಸೆಲೆಕ್ಟ್ರಲ್ಲಿ ಓ ಮೋಡನ್ನು ಸೆಲೆಕ್ಟ್ ಮಾಡಬೇಕು. ಫೀಡ್ ಓವರ್ ರೈಡ್ ಸ್ವಿಚ್ ಇರುತ್ತೆ, ಅಲ್ಲಿ ಕೂಡ ಪರ್ಸೆಂಟೇಜ್ ಇರುತ್ತೆ, 0 to 120 ಅಥವಾ 150% ಇರುತ್ತೆ. ಈ ಫೀಡನ್ನು ರಿಲೀಸ್ ಮಾಡಿ ಅಂದರೆ ಸಮ್ ಪರ್ಸೆಂಟೇಜ್ಗೆ ಓವರ್ ರೈಡ್ ಸ್ವಿಚ್ಚಲ್ಲಿ ಫೀಡನ್ನು ಫಿಕ್ಸ್ ಮಾಡಿಕೊಂಡು ಬೇರೆ ವ್ಯಾಲ್ಯೂಗೆ ಈ ಎಕ್ಸ್ ಪ್ಲಸ್ಸು ಅಥವಾ ಜೆಡ್ ಪ್ಲಸ್ ಪ್ರೆಸ್ ಮಾಡಿದರೆ ಈ ಏನು ಟರೆಟ್ ಹೆಡ್ ಇರುತ್ತೆ ಅದು ಎಲ್ಲೇ ನಿಂತಿದ್ರೂ ಕೂಡ ಅದು ತನ್ನ ಓಮ್ ಪೊಸಿಷನ್ಗೆ ಹೋಗಿ ಪೊಸಿಷನ್ ಆಗುತ್ತೆ. ಸೊ ಈ ರೀತಿ ನಾವು ಕಟಿಂಗ್ ಟೂಲನ್ನು ಅಥವಾ ಟರೆಟ್ ಹೆಡ್ಡನ್ನು ಅದರ ಆರಿಜಿನ್ಗೆ ಮಷಿನ್ ಆರಿಜಿನ್ಗೆ ಕಳಿಸುವಂತಹ ಒಂದು ಪ್ರಾಸೆಸ್ಸನ್ನು ನಾವು ಓಮಿಂಗ್ ಪ್ರಾಸೆಸ್ ಅಥವಾ ರೆಫರೆನ್ಸಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಅದು ಮಾಡುವಾಗ ಓಮ್ ಮೋಡನ್ನು ಸೆಲೆಕ್ಟ್ ಮಾಡಬೇಕು, ಫೀಡ್ ರಿಲೀಸ್ ಮಾಡಬೇಕು, ಕರೆಸ್ಪಾಂಡಿಂಗ್ ಕೀಗಳನ್ನು ಹಾರ್ಡ್ ಕೀಗಳನ್ನು ಆಪರೇಟರ್ ಪ್ಯಾನಲ್ ಅಲ್ಲಿರುವಂತಹ ಹಾರ್ಡ್ ಕೀಗಳನ್ನು ಎಕ್ಸ್ ಪ್ಲಸ್ ಅಥವಾ ಜೆಡ್ ಪ್ಲಸ್ ಅನ್ನು ಪ್ರೆಸ್ ಮಾಡಿದರೆ ಈ ಟರೆಟ್ ಹೆಡ್ ಏನಿದೆ ಅದು ಅದರ ಹೋಮ್ ಪೊಸಿಷನ್ಗೆ ಹೋಗುತ್ತೆ. ಸೊ ಇದು ಹೋಮಿಂಗ್ ಅಥವಾ ರೆಫರೆನ್ಸಿಂಗ್. ನೆಕ್ಸ್ಟ್ ಎರಡನೇ ಮೋಡ್ ಯಾವುದು? ಇದಾದ ಮೇಲೆ ಎರಡನೇ ಮೋಡ್ ಬಂದು ಹ್ಯಾಂಡ್ ವೀಲ್ ಮೋಡ್. ಇದು ಎರಡನೇ ಇದಾಗುತ್ತೆ. ಸೊ ಹ್ಯಾಂಡ್ ವೀಲ್ ಮೋಡ್ ಇದು. ಸೊ ಇದನ್ನು ಕೂಡ ನಾವು ಈ ಮೋಡ್ ಸೆಲೆಕ್ಟರ್ ಸ್ವಿಚ್ ಬರುತ್ತೆ. ಸೊ ಆ ಸ್ವಿಚ್ ಅನ್ನ ಯೂಸ್ ಮಾಡಿ ಹ್ಯಾಂಡ್ ವೀಲ್ ಮೋಡನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಇಂಟು 100 ಮೈಕ್ರಾನ್ಸ್, ಇಂಟು 10 ಮೈಕ್ರಾನ್ಸ್, ಇಂಟು 1 ಮೈಕ್ರಾನ್ ಈ ಥರ ಬರುತ್ತೆ. ಸೊ ಇಲ್ಲಿ ಹ್ಯಾಂಡ್ ವೀಲ್ ಸಿಂಬಲ್ನು ಕೂಡ ಅವನು ತೋರಿಸ್ತಾನೆ. ಆ ಸಿಂಬಲ್ ನೋಡ್ಕೊಂಡು ನಾವು ಮೋಡನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಹ್ಯಾಂಡ್ ವೀಲ್ ಮೋಡ್ ಏನಿದೆ, ಈ ಹ್ಯಾಂಡ್ ವೀಲ್ ಮೋಡನ್ನು MPG ಅಂತಲೂ ಕೂಡ ಕೆಲವು ಕಡೆ ಕರಿತೀವಿ. ಸೊ MPG ಅಂತ ಹೇಳಿದ್ರೆ ಮ್ಯಾನ್ಯುಯಲ್ ಪಲ್ಸ್ ಜನರೇಟರ್ ಅಂತ. ಏನು MPG ಅಂದ್ರೆ ಮ್ಯಾನ್ಯುಯಲ್ ಪಲ್ಸ್ ಜನರೇಟರ್ ಅಂತ. CNC ಅನ್ನ ನಾವು ಕಮೆಂಟ್ಸ್ಗಳನ್ನ ಕೊಟ್ಟು ವರ್ಕ್ ಮಾಡ್ಬೋದು. ಅದು ಎಕ್ಸ್ ಸಮ್ ವ್ಯಾಲ್ಯೂ ಅಥವಾ ಜೆಡ್ ಸಮ್ ವ್ಯಾಲ್ಯೂ ಆ ಥರ ಕೊಟ್ಟು ಸ್ಲೈಡ್ಸ್ಗಳನ್ನು ಕ್ಯಾರಿಯರ್ಗಳನ್ನು ನಾವು ಮೂವ್ ಮಾಡ್ಬೋದು, ಅದು ಗೊತ್ತಿದೆ. ಸೊ ಆಟೋಮೆಟಿಕ್ ಮೋಡ್ಗೆ ಹೋಗ್ದಲೇನೆ ಅಂದರೆ ಕಮೆಂಟ್ ಕೊಟ್ಟು CNC ಅನ್ನ ನಾವು CNC ಟೂಲ್ಗಳನ್ನು ಸ್ಲೈಡ್ಸ್ಗಳನ್ನು ಮೂವ್ಮೆಂಟ್ ಮಾಡಬೇಕು ಅಂದರೆ ನಾವು ಈ ಒಂದು ಹ್ಯಾಂಡ್ ವೀಲನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಹ್ಯಾಂಡ್ ವೀಲ್ ಮೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈ ಹ್ಯಾಂಡ್ ವೀಲ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಷೀನನ್ನು ಗೊತ್ತಿದೆ ನಿಮಗೆ 1 ಮೈಕ್ರಾನ್ ಬೇಕಾದ್ರೆ ಮೂವ್ ಮಾಡ್ಬೋದು, 10 ಮೈಕ್ರಾನ್ ಅಥವಾ 10 ಮೈಕ್ರಾನಲ್ಲೂ ಕೂಡ ಮೂವ್ ಮಾಡ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ಮಷೀನಲ್ಲಿ ಯಾವ ರೀತಿ ನಾವು ಆಪ್ರೇಟ್ ಮಾಡಬೇಕು ಅಂದರೆ ಫಸ್ಟ್ ಮೋಡ್ ಸೆಲೆಕ್ಟ್ ಆಗಬೇಕು. ಅದಾದಮೇಲೆ ಇಲ್ಲಿ ಏನು ಹಾರ್ಡ್ ಕೀಸ್ಗಳಿರುತ್ತೆ, ಎಕ್ಸು ಮತ್ತು ಜೆಡ್ ಹಾರ್ಡ್ ಕೀಸ್ಗಳಿರುತ್ತೆ. ಸೊ ಈ ಹಾರ್ಡ್ ಕೀಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಹ್ಯಾಂಡ್ ವೀಲ್ ಇರುತ್ತೆ, ಸಪರೇಟಾಗಿ ಒಂದು ಹ್ಯಾಂಡ್ ವೀಲೇ ಕೊಡ್ತಾನೆ. ಸೊ ಆ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ನಾವು ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ರೊಟೇಟ್ ಮಾಡಿದರೆ ಸೊ ಇಲ್ಲಿ ಕೂಡ ಮಾರ್ಕಿಂಗ್ ಇರುತ್ತೆ. ಸೊ ಇಲ್ಲಿ ಕೂಡ ನಾವು ಹ್ಯಾಂಡ್ ವೀಲಲ್ಲಿ ಇಲ್ಲಿ ರೆಫರೆನ್ಸ್ ಕೂಡ ಇರುತ್ತೆ. ಇಲ್ಲಿ ಒಂದು ಡಿವಿಷನ್ ಅನ್ನು ಮೂವ್ ಮಾಡಿದರೆ ಇಲ್ಲಿ ಮೋಡಲ್ಲಿ 100 ಸೆಲೆಕ್ಟ್ ಮಾಡಿ ಹ್ಯಾಂಡ್ ವೀಲಲ್ಲಿ 1 ಡಿವಿಷನ್ ಮೂವ್ ಮಾಡಿದರೆ ನಾವು ಯಾವ ಆಕ್ಸಿಸ್ ಸೆಲೆಕ್ಟ್ ಮಾಡ್ತೀವಿ ಆ ಆಕ್ಸಿಸಲ್ಲಿ 0.1 mm ಮೂವ್ ಆಗುತ್ತೆ ಸ್ಲೈಡು. ಅದೇ ರೀತಿ ಇಲ್ಲಿ 10 ಮಾಡಿದರೆ ಈ ಹ್ಯಾಂಡ್ ವೀಲಲ್ಲಿ 1 ಡಿವಿಷನ್ ಕೊಟ್ಟರೆ 0.01 mm ಮೂವ್ ಆಗುತ್ತೆ.
ಹಾಗೇನೆ 1 ಮೈಕ್ರಾನ್ ಸೆಲೆಕ್ಟ್ ಮಾಡಿ 1 ಡಿವಿಷನ್ ಕೊಟ್ರೆ ಸ್ಲೈಡು 1 ಮೈಕ್ರಾನ್ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಮಿನಿಮಮ್ ಮೂವ್ಮೆಂಟ್ ಆಫ್ ಅವರ್ CNC ಟರ್ನಿಂಗ್ ಸೆಂಟರ್ ಆರ್ CNC ಲೇತ್. ಓಕೆ, ಸೊ ಹ್ಯಾಂಡ್ ವೀಲ್ ಮೋಡ್ ಅನ್ನ MPG ಮೋಡ್ ಅಂತ ಕರಿತೀವಿ. ಸೊ ಈ ಮೋಡ್ ಅನ್ನ ನಾವು ಸ್ಲೈಡ್ಗಳನ್ನ ಮ್ಯಾನ್ಯುಯಲಿ ಮೂವ್ ಮಾಡಲಿಕ್ಕೆ 1 ಮೈಕ್ರಾನು, 10 ಮೈಕ್ರಾನ್ ಮತ್ತೆ 100 ಮೈಕ್ರಾನ್ ಅಲ್ಲಿ ಜಾಬ್ಗಳನ್ನ ಕಟ್ ಮಾಡುವಂತ ಸಂದರ್ಭದಲ್ಲಿ ಜಾಬ್ ಅಲ್ಲಿ ಫೇಸಿಂಗ್ ಮತ್ತೆ ಪ್ಲೇನ್ ಟರ್ನಿಂಗ್ ಮಾಡಬೇಕಾಗುತ್ತೆ, ಕೆಲವು ಬೇಸಿಕ್ ಪ್ರೊಸೀಜರ್ ಅನ್ನ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಈ ಮೋಡ್ ಯೂಸ್ ಆಗುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ಮೂರನೇ ಮೋಡ್ ಯಾವುದು? ಸೊ ಮೂರನೇ ಮೋಡ್ ಬಂದು ಜಾಬ್ ಮೋಡ್. ಇದನ್ನ ಮ್ಯಾನ್ಯುಯಲ್ ಮೋಡ್ ಅಂತಲೂ ಕೂಡ ಕರಿತೀವಿ. ಇದನ್ನ ನಾವು ಮ್ಯಾನ್ಯುಯಲ್ ಮೋಡ್ ಅಂತಲೂ ಕೂಡ ಕರಿತೇವೆ. ಸೊ ಈ ಮೋಡ್ ಅಲ್ಲಿ ಮಿಷಿನ್ ಅನ್ನ ನಾವು ಮ್ಯಾನ್ಯುಯಲಿ ಆಪರೇಟ್ ಮಾಡಬಹುದು. ಅಂದ್ರೆ ಹ್ಯಾಂಡ್ ವೀಲ್ ಅಲ್ಲಿ ಮ್ಯಾನ್ಯುಯಲಿ ಆಪರೇಟ್ ಮಾಡಬಹುದು. ಅಲ್ಲಿ ಹ್ಯಾಂಡ್ ವೀಲ್ ಅನ್ನ ಯೂಸ್ ಮಾಡಿ 1 ಮೈಕ್ರಾನ್, 2 ಮೈಕ್ರಾನ್ ಆ ಥರ, ಅಥವಾ 0.1, 0.2, 0.3 ಆ ಥರ, ಅಥವಾ 0.01 mm, 0.02 mm, 0.03 mm ಆ ರೀತಿ ಕೂಡ ನಾವು ಮೂವ್ಮೆಂಟ್ ಅನ್ನ ಮಾಡಬಹುದು. ಈಗ ವಿತೌಟ್ ಹ್ಯಾಂಡ್ ವೀಲ್ ಜಸ್ಟ್ ಹಾರ್ಡ್ ಕೀಗಳನ್ನ ಯೂಸ್ ಮಾಡಿ ನಾವು ಮಿಷಿನ್ಸ್ಗೆ ಮೂವ್ಮೆಂಟ್ಸ್ ಅನ್ನ ಕೊಡಬಹುದು. ಸೊ ಇಲ್ಲಿ ಈ ಜಾಬ್ ಮೋಡ್ ಅನ್ನ ಮ್ಯಾನ್ಯುಯಲ್ ಮೋಡ್ ಅಂತಲೂ ಕೂಡ ಕರಿತೀವಿ. ಇದನ್ನ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಮಷಿನ್ ಅನ್ನ ಈ ಒಂದು ಇದರಲ್ಲಿ ಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಗೈನ್ ಇಲ್ಲಿ ಮೋಡ್ ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಇಲ್ಲಿ ಜಾಬ್ ಮೋಡ್ ಬರುತ್ತೆ. ಆ ಜಾಬ್ ಮೋಡ್ಗೆ ಇದನ್ನ ಪೊಸಿಷನ್ ಮಾಡೋದು, ಫೀಡ್ ಅನ್ನ ರಿಲೀಸ್ ಮಾಡಬೇಕಾಗುತ್ತೆ. ಫೀಡ್ ಇಂದು ಪರ್ಸೆಂಟೇಜ್ ಇರುತ್ತೆ. ಸೊ 1%, 2% ಆ ಥರ ಪರ್ಸೆಂಟೇಜ್ಗಳು ಬರುತ್ತೆ. ಫೀಡ್ ಅನ್ನ ಇಡಬೇಕಾಗುತ್ತೆ. ಫೀಡ್ ಅನ್ನ ಸಮ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಏನು ಹಾರ್ಡ್ ಕೀಗಳು ಬರುತ್ತೆ, ಅದು X ಇರ್ಬೋದು ಅಥವಾ Z ಇರ್ಬೋದು. ಈ ಹಾರ್ಡ್ ಕೀಗಳನ್ನ ಡೈರೆಕ್ಷನ್ಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ಪ್ರೆಸ್ ಮಾಡಬೇಕಾಗುತ್ತೆ. ಒಂದು ಪ್ಲಸ್ ಇರುತ್ತೆ, ಮತ್ತೊಂದು ಮೈನಸ್, ಒಂದು ಪ್ಲಸ್ ಮತ್ತೊಂದು ಮೈನಸ್ ಇರುತ್ತೆ. ಸೊ ಈ ಹಾರ್ಡ್ ಕೀಯನ್ನ ನಾವು ಪ್ರೆಸ್ ಮಾಡ್ತಾ ಹೋದಾಗ ಇದನ್ನ ಸೆಲೆಕ್ಟ್ ಮಾಡಿ ಫೀಡ್ ರಿಲೀಸ್ ಮಾಡಿ ಸಮ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡು ಈ ಹಾರ್ಡ್ ಕೀಯನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಏನು ಟರೆಂಟ್ ಅಥವಾ ಕಟಿಂಗ್ ಟೂಲು ಸ್ಲೈಡ್ಸ್ಗಳು ಮೂವ್ಮೆಂಟ್ ಅನ್ನ ಮಾಡ್ತವೆ. ಸೊ ಸ್ಲೈಡ್ ಇಲ್ಲೆಲ್ಲ ನಿಂತಿದೆ ಅಂತ ತಿಳ್ಕೊಳ್ಳಿ, ಕಟಿಂಗ್ ಟೂಲ್ ಇಲ್ಲಿದೆ. ಸೊ ಈ ಕಟಿಂಗ್ ಟೂಲ್ನ ಯಾವ ಡೈರೆಕ್ಷನ್ ಅಲ್ಲಿ ಬೇಕೋ ಆ ಡೈರೆಕ್ಷನ್ ಅಲ್ಲಿ, X ಅಲ್ಲಿ ಬೇಕೋ ಅಥವಾ Z ಅಲ್ಲಿ ಬೇಕೋ, ನಾವು ಈ ಕರೆಸ್ಪಾಂಡಿಂಗ್ ಕೀಗಳನ್ನ ಪ್ರೆಸ್ ಮಾಡ್ತಾ ಹೋದಾಗ ಪ್ಲಸ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಈ ಕಡೆ ಹೋಗುತ್ತೆ, X ಪ್ಲಸ್ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ ಸ್ಲೈಡು. ಸೊ ಈ ತರ ಮೂವ್ಮೆಂಟ್ ಮಾಡಲಿಕ್ಕೆ ನಾವು ಜಾಗ್ ಮೋಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಜಾಗ್ ಮೋಡ್ ಏನಿದೆ, ಹ್ಯಾಂಡ್ ವೀಲ್ ಅಲ್ಲಿ ನಾವು ಹ್ಯಾಂಡ್ ವೀಲ್ ಅನ್ನ ರೊಟೇಟ್ ಮಾಡಿ ಪ್ಲೇನ್ ಟರ್ನಿಂಗ್ ಫೇಸಿಂಗ್ ಮಾಡ್ಬೋದು. ಅಲ್ಲಿ ಫಿನಿಶಿಂಗ್ ಸರಿ ಬರೋದಿಲ್ಲ ಕೆಲವು ಸರಿ. ಅಲ್ಲೂ ಕೂಡ ಮ್ಯಾನ್ಯುಯಲಿ ಕೂಡ ವರ್ಕ್ ಮಾಡುವಾಗ ಜಾಬ್ ಅಲ್ಲಿ ಒಳ್ಳೆ ಸರ್ಫೇಸ್ ಫಿನಿಶ್ ಬರಬೇಕು ಅಂದ್ರೆ ನಾವು ಈ ಜಾಗ್ ಮೋಡ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಜಸ್ಟ್ ಜಾಗ್ ಸೆಲೆಕ್ಟ್ ಮಾಡೋದು, ಫೀಡ್ ರಿಲೀಸ್ ಮಾಡೋದು, ಇದನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಾರ್ಡ್ ಕೀನ ಆ ಕರೆಸ್ಪಾಂಡಿಂಗ್ ಆಕ್ಸಿಸ್ಗಳು ಒಂದು ಸರ್ಟೈನ್ ಏನು ಫೀಡ್ ಫಿಕ್ಸ್ ಮಾಡಿರ್ತೀವಿ ಆ ಫೀಡ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು MDI ಮೋಡ್ ಅಂತ ಬರುತ್ತೆ, ಮ್ಯಾನ್ಯುಯಲ್ ಡೇಟಾ ಇನ್ಪುಟ್ ಅಂತೇಳಿ. MDI ಮೋಡ್, MDI ಇದನ್ನ ಮ್ಯಾನ್ಯುಯಲ್ ಡೇಟಾ ಇನ್ಪುಟ್ ಅಥವಾ ಇದು ಮ್ಯಾನ್ಯುಯಲ್ ಡೇಟಾ ಆಟೋಮೆಟಿಕ್ ಮೋಡ್ ಅಂತ ಕೂಡ ಕರಿತೀವಿ. ಸೊ ಇದನ್ನ MDI ಅಂತ ಕೂಡ ಕರಿತೀವಿ. ಕೆಲವು ಸರಿ MDA ಅಂತ ಇರುತ್ತೆ, ಕೆಲವು ಮಿಷಿನ್ಗಳು MDA ಅಂತ ಇರುತ್ತೆ. ಸೊ ಮ್ಯಾನ್ಯುಯಲ್ ಡೇಟಾ ಇನ್ಪುಟ್ ಅಥವಾ ಮ್ಯಾನ್ಯುಯಲ್ ಡೇಟಾ ಆಟೋಮೆಟಿಕ್ ಮೋಡ್ ಇದು. ಸೊ ಇಲ್ಲಿ ಈ ಮೋಡ್ ಅನ್ನ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ, ಈ ಮೋಡ್ ಅನ್ನ ನಾವು ಸೆಮಿ ಆಟೋಮೆಟಿಕ್ ಮೋಡ್ ಅಂತಲೂ ಕೂಡ ಕರಿತೀವಿ. ಇದನ್ನ ಸೆಮಿ ಆಟೋಮ್ಯಾಟಿಕ್ ಮೋಡ್ ಅಂತಲೂ ಕೂಡ ಕರಿತೀವಿ. ಸೆಮಿ ಆಟೋಮ್ಯಾಟಿಕ್ ಮೋಡ್ ಅಂದ್ರೆ ಮಿಷಿನ್ ಅನ್ನ ಆಟೋಮ್ಯಾಟಿಕ್ ಮೋಡಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಲೆಂತಿ ಪ್ರೋಗ್ರಾಮ್ಗಳನ್ನ ಅಲ್ಲಿ ರನ್ ಮಾಡ್ಬೋದು. ಸೊ ಈ ಮೋಡ್ ಅಲ್ಲಿ ಸಿಂಗಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ರನ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಸ್ಪಿಂಡಲ್ ಅನ್ನ ಆನ್ ಮಾಡಲಿಕ್ಕೆ, ಓಕೆ, ಅಥವಾ ಟೂಲ್ ಅನ್ನ ಇಂಡೆಕ್ಸ್ ಮಾಡ್ಕೊಳ್ಳಿಕ್ಕೆ, ಅಥವಾ ಚಿಕ್ಕ ರನ್ ಮಾಡಲಿಕ್ಕೆ G00 X30 ಹೋಗು, G00 Z50 ಹೋಗು, ಈ ತರ ಸಣ್ಣ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು
ಸ್ಲೈಡ್ಸ್ಗಳನ್ನು ಮೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಈ ಒಂದು MDI ಮೋಡು ಯೂಸ್ ಆಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡ್ತೀವಿ ಅಂದರೆ ಎಗೇನ್ ಮೋಡ್ ಸೆಲೆಕ್ಟ್ ಮಾಡ್ಕೋಬೇಕು, MDI ಮೋಡ್ಗೆ ಫಿಕ್ಸ್ ಮಾಡ್ಕೋಬೇಕು, MDI ಮೋಡ್ಗೆ ಫಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಫಂಕ್ಷನಲ್ ಕೀನಲ್ಲಿ ಪ್ರೋಗ್ರಾಮನ್ನು ಪ್ರೆಸ್ ಮಾಡಬೇಕು, ಫಂಕ್ಷನಲ್ ಕೀನಲ್ಲಿ. ಸೊ ನಾವು ಡಿಸ್ಪ್ಲೇನಲ್ಲಿ ಇಲ್ಲಿ ಪ್ರೋಗ್ರಾಮನ್ನು ಬರಿತಾ ಹೋದರೆ ಬರೆದು ನಾವು ಆಟೋಮೆಟಿಕ್ ಮೋಡಲ್ಲಿ ಸೈಕಲ್ ಸ್ಟಾರ್ಟನ್ನು ಪ್ರೆಸ್ ಮಾಡಿದರೆ ಸೊ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಇದು MDI ಮೋಡಲ್ಲಿ ಯಾವ ರೀತಿ ನಾವು ಸೆಲೆಕ್ಟ್ ಮಾಡಿಕೊಂಡು ವರ್ಕ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟು ಎಡಿಟಿಂಗ್ ಮೋಡ್ ಇದೆ. ಎಡಿಟಿಂಗ್ ಮೋಡ್ ಬರುತ್ತೆ. ಸೊ ಈ ಎಡಿಟಿಂಗ್ ಮೋಡ್ ಏನಿದೆ ಇದು ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ ಯೂಸ್ ಆಗುವಂತ ಮೋಡ್ ನಮಗೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಬ್ ಇದೆ. ಸೊ ಈ ರೀತಿ ನಾವು ಜಾಬ್ ಅನ್ನ ಮಾಡಬೇಕು ರಾ ಮೆಟೀರಿಯಲ್ ಇಂದ. ಇಲ್ಲಿಂದ ಸಮುದಾಯ ಇದು ಸರ್ಟನ್ ಲೆಂತ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಲೆಂತ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನನಗಿಲ್ಲಿ 20 mm ಆಗಬೇಕು, ಇದು 30 mm, ಈ ಲೆಂತ್ 10 mm, ಇದು 15 mm ಆಗ್ಬೇಕಂತ 13 mm ಆಗ್ಬೇಕಂತ ತಿಳ್ಕೊಳ್ಳಿ. ಸೊ ಈ ಜಾಬ್ ಆಗಬೇಕು ಅಂದ್ರೆ ಮಿಷಿನ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕು, ಇನ್ಸ್ಟ್ರಕ್ಷನ್ಸ್ ಅನ್ನ ಬರಿಬೇಕು, ಕೋಡ್ಸ್ಗಳನ್ನು ಜನರೇಟ್ ಮಾಡಬೇಕು. ಕೋಡ್ಸ್ಗಳನ್ನು ಜನರೇಟ್ ಮಾಡಲಿಕ್ಕೆ ಅಥವಾ ಪ್ರೋಗ್ರಾಮ್ಗಳನ್ನು ಬರೀಲಿಕ್ಕೆ ನಮಗೆ ಈ ಒಂದು ಮೋಡು ಯೂಸ್ ಆಗುತ್ತೆ. ಅಂದರೆ ಈ ಮೋಡನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ರೋಗ್ರಾಮನ್ನು ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮನ್ನು ಬರಿಬೋದು. ಅಥವಾ ಇರುವಂಥ ಪ್ರೋಗ್ರಾಮನ್ನು ಎಕ್ಸಿಸ್ಟಿಂಗ್ ಪ್ರೋಗ್ರಾಮನ್ನು ಎಡಿಟ್ ಮಾಡಬೇಕು ಅಂದರೆ ನಾವು ಈ ಒಂದು ಮೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯಾವ ರೀತಿ ಎಗೇನ್ ಮೋಡ್ ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಎಡಿಟಿಂಗ್ ಮೋಡಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಫಂಕ್ಷನಲ್ ಕೀ ಇರುತ್ತೆ. ಫಂಕ್ಷನಲ್ ಕೀನಲ್ಲಿ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಬೇಕು, ಪೇಜ್ ಬರುತ್ತೆ. ಸೊ ಇದಾದಮೇಲೆ CNC ಡಿಸ್ಪ್ಲೇನಲ್ಲಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು O ಬರಿತೀವಿ, 0 ಬರಿತೀವಿ, 1 2 3 ಇದು ಪ್ರೋಗ್ರಾಮ್ ನೇಮ್ ಆಗುತ್ತೆ. ಇಲ್ಲಿ ಬೇಕಾದರೆ ನಾವು ಹೆಸರು ಬೇಕಾದ್ರೆ ಬರಿಬೋದು, ಆಲ್ಫಾಬೆಟ್ಸನ್ನು ಬರಿಬೋದು. ಇಲ್ಲಿ ನಾವು N ಕೋಡು, G ಕೋಡ್ಸು, M, F ಈ ಥರ ಪ್ರೋಗ್ರಾಮ್ಗಳನ್ನು ಬರಿತಾ ಹೋಗ್ತೀವಿ. X, Z ಇದರಲ್ಲಿ ಕಮೆಂಟ್ಗಳನ್ನು ಕೊಡ್ತಾ ಹೋಗಿ ಇದನ್ನು ಪ್ರೋಗ್ರಾಮನ್ನು ಬರಿತೀವಿ. ಅಕಸ್ಮಾತ್ ಪ್ರೋಗ್ರಾಮ್ ಇದ್ದರೆ ಅಲ್ಲಿ ಏನಾದರೂ ಆರ್ಡರ್ ಮಾಡಬೇಕಾದ್ರೂ ಕೂಡ ನಾವು ಈ ಒಂದು ಮೋಡನ್ನು ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟು ಲಾಸ್ಟ್ ಏನಿದೆ ಅದು ಯಾವುದು? ಲಾಸ್ಟ್ ಮೋಡು ಆಟೋಮೆಟಿಕ್ ಮೋಡ್. ಸೊ ಈ ಆಟೋಮೆಟಿಕ್ ಮೋಡಲ್ಲಿ ಆಟೋಮ್ಯಾಟಿಕ್ ಮೋಡ್ ಸೊ ಈ ಆಟೋಮೆಟಿಕ್ ಮೋಡ್ ಏನಿದೆ, ಎಡಿಟಿಂಗ್ ಮೋಡಲ್ಲಿ ಪ್ರೋಗ್ರಾಮ್ಗಳನ್ನು ಬರೆದಿರ್ತೀವಿ, ಅಲ್ಲಿ ನಾವು ಆಟೋ ರನ್ ಮಾಡೋಕ್ಕಾಗೋದಿಲ್ಲ. ಬರೆದಿರೋಂಥ ಪ್ರೋಗ್ರಾಮ್ನ ಆಟೋಮೆಟಿಕ್ ಆಗಿ ರನ್ ಮಾಡಬೇಕು ಅಂದರೆ ನಾವು ಈ ಮೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆಟೋಮೆಟಿಕ್ ಮೋಡ್ ಏನು ಕೆಲಸ? ಸೊ ದಿಸ್ ಮೋಡ್ ಈಸ್ ಯೂಸ್ಡ್ ಟು ರನ್ ದ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಮೆಮೊರಿಲಿರುವಂಥ ಪ್ರೋಗ್ರಾಮ್ಗಳನ್ನು ರನ್ ಮಾಡಲಿಕ್ಕೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮ್ಗೆ ಈ ಒಂದು ಆಟೋಮೆಟಿಕ್ ಮೋಡು ಯೂಸ್ ಆಗುತ್ತೆ. ಹೇಗೇನು ಆಟೋಮೆಟಿಕ್ ಮೋಡಲ್ಲೂ ಕೂಡ ಮೋಡ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ, ಆಟೋ ಅಂತ ಇರುತ್ತೆ ಇಲ್ಲಿ. ಸೊ ಈ ಮೋಡನ್ನು ಸೆಲೆಕ್ಟ್ ಮಾಡಿ ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮನ್ನು ಪ್ರೋಗ್ರಾಮ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಇಲ್ಲಿ ಪ್ರೋಗ್ರಾಮ್ ಬರುತ್ತೆ, ಬರೆದಿರೋಂಥ ಪ್ರೋಗ್ರಾಮ್ ನೋಡ್ಕೋಬೇಕು. ಆ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ಮೋಡಲ್ಲಿ ನಾವು ಸೈಕಲ್ ಸ್ಟಾರ್ಟನ್ನು ಪ್ರೆಸ್ ಮಾಡಿದರೆ ನಮಗೆ ಮಿಷಿನು ಆಟೋಮೆಟಿಕ್ ಆಗಿ ಜಾಬ್ಗಳನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದು ಥಿಯರಿ. ನಾನು ಇದೇ ರೀತಿ ಇದರದ್ದು ಪ್ರಾಕ್ಟಿಕಲನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ ಅದು ವರ್ಕ್ ಆಗುತ್ತೆ. ಓಕೆ, ಈಗ ನೋಡಿ ಈ CNC ಟರ್ನಿಂಗ್ ಸೆಂಟ್ರಲ್ಲಿ ನಾನು ಮೋಡ್ಗಳ ಬಗ್ಗೆ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಡೆಮೋ ಮಾಡ್ತೀನಿ. ಯಾವ ಥರ ಆ ಮೋಡ್ಸನ್ನು ನಾವು ಯೂಸ್ ಮಾಡಿ ಮಿಷಿನನ್ನು ವರ್ಕ್ ಮಾಡ್ತೀವಿ ಅಂತೇಳಿ. ಅಂದರೆ ಮಿಷಿನನ್ನು ಡಿಫ್ರೆಂಟ್ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇಡ್ತೀವಿ ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಟರ್ನಿಂಗ್ ಸೆಂಟರ್ ಫನಕ್ ಸೀರೀಸ್ OITF ಅಂತೇಳಿ ಫನಕ್ ಕಂಟ್ರೋಲಲ್ಲಿ ವರ್ಕ್ ಆಗುವಂಥ ಒಂದು ಲೇತ್ ಇದು CNC ಟರ್ನಿಂಗ್ ಸೆಂಟರು. ಸೊ ಇದರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಡಿಸ್ಪ್ಲೇ ಮತ್ತು MDI ಪ್ಯಾನಲ್ ಬರುತ್ತೆ, ಇದು ಆಪ್ರೇಟರ್ ಪ್ಯಾನಲ್ಲು. ಸೊ ಇಲ್ಲಿ ಬರುವಂತಹ ಈ ಮೋಡ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂದರೆ ಈ CNC ಟರ್ನಿಂಗ್ ಸೆಂಟರ್ನ ಯಾವ ರೀತಿ ನಾವು ಡಿಫ್ರೆಂಟ್ ವರ್ಕಿಂಗ್ ಕಂಡೀಷನ್ಸ್ಗೆ ತೊಗೊಂಡು ಬರೋದು, ಯಾವ ರೀತಿ ನಾವು ಇದನ್ನು ಯೂಸ್ ಮಾಡಿ ವರ್ಕ್ ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಮೋಡ್ಸ್ ಇದೆ. ಓಮು, ಇದಿಷ್ಟು ಹ್ಯಾಂಡ್ ವೀಲ್ ನೋಡಿ, ಇಲ್ಲಿಂದ ಇಲ್ಲಿಗೆ ಹ್ಯಾಂಡ್ ವೀಲು, ಮತ್ತು ಜಾಗ್ ಮೋಡು, ಹಾಗೆಯೇ MDI ಮೋಡು ನೋಡಿ, ಇದು ಎಡಿಟ್ ಮೋಡು, ಇದು ಆಟೋ ಮೋಡು. ಸೊ ಈ ನಾಬ್ ಏನಿದೆಯಲ್ಲ ಇದು ಮೋಡ್ ಸೆಲೆಕ್ಟರ್. ಅಂದರೆ ಬೈ ಯೂಸಿಂಗ್ ದಿಸ್ ನಾಬ್ ವಿ ಕ್ಯಾನ್ ಸೆಲೆಕ್ಟ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ CNC ಮೆಷಿನ್ಸ್. ಸೊ ಈಗ ಈ ನಾಬನ್ನು ನೋಡಿ, ಇದು ವೈಟ್ ಎಲ್ಲಿರುತ್ತೆ ಆ ಮೋಡು ಸೆಲೆಕ್ಟ್ ಆಗುತ್ತೆ, ರೈಟ್. ಸೊ ಏನು ನಾವು ಸೆಲೆಕ್ಟ್ ಮಾಡ್ತೀವಿ ಇದು ಇಲ್ಲಿ ಡಿಸ್ಪ್ಲೇನಲ್ಲೂ ಕೂಡ ಬರುತ್ತೆ. ನೀವು ಡಿಸ್ಪ್ಲೇನಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು. ನಾನೀಗ ಇಲ್ಲಿ ಓಮನ್ನು ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ ರೆಫರೆನ್ಸ್ ಅಂತ ಬಂದಿದೆ. ನಾನು ಆಲ್ರೆಡಿ ನಿಮಗೆ ಥಿಯರಿಲಿ ಹೇಳ್ದಾಗೆ ಹೋಮಿಂಗ್ ಅಂದರೂ ಒಂದೇ, ರೆಫರೆನ್ಸಿಂಗ್ ಅಂದರೂ ಒಂದೇ. ಓಕೆ, ಸೊ ನಾನೀಗ ರೆಫರೆನ್ಸ್ ಮಾಡ್ತೀನಿ, ಓಮಿಂಗ್ ಕಳಿಸ್ತೀನಿ. ಅಂದರೆ ಈ ಮಷೀನಿನ ಈ ಟರೆಟ್ ಹೆಡ್ ಏನಿದೆ, ಕಟಿಂಗ್ ಟೂಲ್ ಹೋಲ್ಡರ್ ಏನಿದೆ, ಇದು ಜೀರೋ ಮಿಷಿನ್ ಆರಿಸನ್ಗೆ ಹೋಗಬೇಕು ಅಂದರೆ ನಾವು ಹೋಮಿಂಗನ್ನು ಮಾಡಬೇಕು ಅಥವಾ ರೆಫರೆನ್ಸಿಂಗನ್ನು ಮಾಡಬೇಕು. ಆ ರೆಫರೆನ್ಸಿಂಗನ್ನು ಮಾಡಲಿಕ್ಕೆ ನಾನು ಇಲ್ಲಿ ಆಲ್ರೆಡಿ ಓಮ್ ಮೋಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಸೆಲೆಕ್ಟ್ ಮಾಡಿ ಈ ಫೀಡ್ ಓವರ್ ರೈಡ್ ಸ್ವಿಚ್ ಏನಿದೆ ಇಲ್ಲ, ಫೀಡ್ನ ರಿಲೀಸ್ ಮಾಡಬೇಕು. ನಾವು ಒಂದು ಸರ್ಟನ್ ಅಮೌಂಟ್ ಆಫ್ ಫೀಡ್ಗೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಈಗ ನಾನು ಈ ಹಾರ್ಡ್ ಕೀಯನ್ನು ಪ್ರೆಸ್ ಮಾಡಿದರೆ ಈ ಟರೆಟ್ ಹೆಡ್ ಅಲ್ಲಿ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈಗ ಟರೆಟ್ ಹೆಡ್ ಹೋಗ್ತಾ ಇದೆ, ಅಂದರೆ ಅದು ಮಿಷಿನ್ ಜೀರೋಗೆ ಹೋಗ್ತಾ ಇದೆ, ಎಕ್ಸಲ್ಲಿ ಇದು ರೀಚ್ ಆಯಿತು. ಓಕೆ, ಅದೇ ರೀತಿ ಜೆಡ್ಡಲ್ಲಿ ರೆಫರೆನ್ಸ್ ಮಾಡ್ತೀನಿ. ಜೆಡ್ಡಲ್ಲಿ ಎಲ್ಲೋ ಬೇರೆ ಕಡೆ ನಿಂತಿದೆ, ಮಿಷಿನನ್ನು ಆನ್ ಮಾಡ್ಕೊಂಡಿದ್ದೀನಿ. ಈ ಜೆಡ್ನ ಹೋಮ್ ಕಳಿಸ್ತೀನಿ ನೋಡಿ, ಇದು. ಸೊ ಅದು ಮೂವ್ ಆಗ್ತಾ ಇದೆ. ಓಕೆ, ಸೊ ಈಗ ಮಿಷಿನು ಹೋಮಲ್ಲಿದೆ, ಬಟ್ ಈ ವ್ಯಾಲ್ಯೂ ಏನು ಇಂಡಿಕೇಟ್ ಆಗ್ತಾ ಇದೆ ಅದು ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಇಂಡಿಕೇಟ್ ಆಗ್ತಾ ಇದೆ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೀನಿ ಅಬ್ಸಲ್ಯೂಟ್ ಅಂದ್ರೆ ಏನು, ರಿಲೇಟಿವ್ ಅಂದ್ರೆ ಏನು ಅಂತ. ಸೊ ನಾವು ಮಿಷಿನಲ್ಲಿ ನೋಡಿದರೆ ಮಿಷಿನ್ ಕೋಆರ್ಡಿನೇಟಲ್ಲಿ ನೋಡಿ ಇಲ್ಲಿ 0 0 ಇರುತ್ತೆ. ಅಂದರೆ ಟರೆಟ್ ಹೆಡ್ಡು ಅದರ ಮಿಷಿನ್ ಆರಿಸನಲ್ಲಿ ಈಗ ನಿಂತಿದೆ. ಹಾಗಾಗಿ ಮಿಷಿನ್ ಆರಿಸನಲ್ಲಿ ಎಕ್ಸ್ ವ್ಯಾಲ್ಯೂ 0 ಮತ್ತು ಜೆಡ್ ವ್ಯಾಲ್ಯೂ 0 ಆಗಿದೆ. ಸೊ ಇದು ಮಿಷಿನನ್ನು ಓಮಿಂಗ್ ಮಾಡೋದು ಅಥವಾ ರೆಫರೆನ್ಸಿಂಗ್ ಮಾಡೋದು. ಅದೇ ರೀತಿ ಮಿಷಿನನ್ನು ಹ್ಯಾಂಡ್ ವೀಲಲ್ಲಿ ಯಾವ ರೀತಿ ಮೂವ್ ಮಾಡ್ತೀವಿ ಅಂತ ನೋಡಿ. ಸೊ ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡಬೇಕು ಅಂದರೆ ನಾವು ಇದನ್ನು ಹ್ಯಾಂಡ್ ವೀಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದು ಹ್ಯಾಂಡ್ ವೀಲಿಗೆ ಸೆಲೆಕ್ಟ್ ಆಯಿತು. ಮತ್ತು ಇದು ಇಂಟು 100 ಅಂತ ಇದೆ ನೋಡಿ, 100 ಮೈಕ್ರಾನ್ಸ್ ಅಂತ. ಅಂದರೆ ನಾನು ಇಲ್ಲಿಗೆ ಫಿಕ್ಸ್ ಮಾಡಿ ಹ್ಯಾಂಡ್ ವೀಲ್ ಮೋಡಿಗೆ ಫಿಕ್ಸ್ ಮಾಡಿ 100 ಸೆಲೆಕ್ಟ್ ಮಾಡಿ 100 ಮೈಕ್ರಾನ್ಸನ್ನು ಈ ಇದರಲ್ಲಿ ನೋಡಿ, ಇಲ್ಲಿ ಹ್ಯಾಂಡ್ ವೀಲು ಮತ್ತು ಇಲ್ಲಿ ಆಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ಆಕ್ಸಿಸ್ ಸೆಲೆಕ್ಟ್ ಮಾಡ್ತೀನಿ, ಎಕ್ಸ್ ಆಕ್ಸಿಸನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಎಕ್ಸ್ ಆಕ್ಸಿಸ್ ಸೆಲೆಕ್ಟ್ ಆಯಿತು, ಮೋಡ್ ಸೆಲೆಕ್ಟ್ ಆಗಿ ಆಕ್ಸಿಸ್ ಸೆಲೆಕ್ಟ್ ಆಯಿತು ಹಾರ್ಡ್ ಕೀಸಲ್ಲಿ. ಸೊ ನಾನು ಈಗ ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡ್ಕೊಂಬರ್ತೀನಿ ನೋಡಿ. ಅಂದರೆ ಇಲ್ಲಿ 100 ಸೆಲೆಕ್ಟ್ ಮಾಡಿದ್ದೀನಲ್ಲ, ಇಲ್ಲಿ ಪ್ರತಿಯೊಂದು ಡಿವಿಷನ್ಗೂ 100 ಮೈಕ್ರಾನ್ಸ್ ಬರುತ್ತೆ ನೋಡಿ. ಅಂದರೆ 0.1 mm ಮೂವ್ ಆಗುತ್ತೆ ನೋಡಿ. ಓಕೆ, ಅಂದರೆ ಹ್ಯಾಂಡ್ ವೀಲಿನ ಪ್ರತಿಯೊಂದು ಡಿವಿಷನ್ಗೂ ಇಲ್ಲಿ ಸ್ಲೈಡು ನಾನು 100 ಸೆಲೆಕ್ಟ್ ಮಾಡಿದರೆ 0.1 ಹೋಗುತ್ತೆ ನೋಡಿ ಇದು. ಓಕೆ, ಸೊ ಈ ರೀತಿ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ನಾವು ಆಕ್ಸಿಸ್ಗಳನ್ನು ಮೂವ್ಮೆಂಟ್ ಮಾಡ್ತೀವಿ. ಅದೇ ರೀತಿ ಜೆಡ್ ಬೇಕು ಅಂದರೆ ಜೆಡ್ ಆಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮೋಡ್ ಸೆಲೆಕ್ಟ್ ಆಗಿರುತ್ತೆ, ಜೆಡ್ ಆಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಜೆಡ್ಡಲ್ಲಿ ನಾವು ಮೂವ್ಮೆಂಟ್ ಮಾಡ್ಬೋದು. ಇಲ್ಲೂ ಹಾಗೇ ನಾನು 100 ಸೆಲೆಕ್ಟ್ ಮಾಡಿರೋದ್ರಿಂದ ಜೆಡ್ಡಲ್ಲಿ 100 ಹೋಗ್ತಾ ಇರುತ್ತೆ ನೋಡಿ ಇಲ್ಲಿ. ಹಾಂ ನೋಡಿ, ಸೊ ಪ್ರತಿ ಒಂದು ಡಿವಿಷನ್ಗೂ 0.1 ಹೋಗುತ್ತೆ. ಓಕೆ, ಸೊ ಈ ಥರ ನಾವು ಈ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ಮಿಷಿನಿನ ಸ್ಲೈಡ್ಗಳನ್ನು ಎಕ್ಸಲ್ಲಿ ಮತ್ತು ಜೆಡ್ ಆಕ್ಸಿಸಲ್ಲಿ ಮೂವ್ಮೆಂಟ್ ಮಾಡುವಂಥದ್ದು. ಹಾಗೆಯೇ 10 ಸೆಲೆಕ್ಟ್ ಮಾಡ್ತೀನಿ, ನಮಗೆ 0.01 mm ಮೂವ್ ಆಗುತ್ತೆ. ಜೆಡ್ ಆಕ್ಸಿಸ್ ಸೆಲೆಕ್ಟ್ ಮಾಡಿದ್ದು ನೋಡಿ, ಈಗ ನೋಡಿ 0.01. ಸೊ ಅಂದರೆ ಈ ಸ್ಲೈಡನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡ್ಬೋದು ನಾವು. 1 ಮೈಕ್ರಾನ್ ಬೇಕಾ, 2 ಮೈಕ್ರಾನ್ ಬೇಕಾ, 10 ಮೈಕ್ರಾನ್ ಬೇಕಾ, ಆ ರೀತಿ ಮೂವ್ಮೆಂಟ್ ಮಾಡ್ಬೋದು. ಎಕ್ಸೆಲ್ ಸೆಲೆಕ್ಟ್ ಮಾಡಿದ್ರು ಎಕ್ಸೆಲ್ಲು ಕೂಡ ಹಾಗೆಯೇ ಮೂವ್ಮೆಂಟ್ ಆಗುತ್ತೆ ನೋಡಿ ಇಲ್ಲಿ, ರೈಟ್. ಅದೇ ರೀತಿ 1 ಮೈಕ್ರಾನ್ಗೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ 1 ಮೈಕ್ರಾನ್ ಸೆಲೆಕ್ಟ್ ಮಾಡುವಾಗ ಇಂಟು 1 ಇಡಬೇಕು ಹ್ಯಾಂಡ್ ವೀಲ್ ಮೋಡಲ್ಲಿ. ಆಕ್ಸಿಸ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, 1 ಮೈಕ್ರಾನ್ ಹೋಗೋದಿಲ್ಲ. ಈಗ ನೋಡಿ ಎಕ್ಸೆಲ್ ಸೆಲೆಕ್ಟ್ ಮಾಡಿದ್ದೀನಿ, ಎಕ್ಸಲ್ಲಿ 0.01 mm ಮೂವ್ ಆಗ್ತಾಯಿದೆ ನೋಡಿ. ಹಾಗೆಯೇ ಜೆಡ್ಡಲ್ಲೂ ಕೂಡ 1 ಮೈಕ್ರಾನನ್ನು ಮೂವ್ ಮಾಡ್ಬೋದು. ಸೊ ಇದು ನಮ್ಮ CNC ಈ ಲೇತನ್ನು, ಟರ್ನಿಂಗ್ ಸೆಂಟ್ರನ್ನು ಯಾವ ರೀತಿ ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡೋದು ಮೋಡ್ ಸೆಲೆಕ್ಟ್ ಮಾಡಿ ಅಂತ. ನೆಕ್ಸ್ಟು ಜಾಗ್, ಇಲ್ಲಿ ನೋಡಿ ಇದು ಜಾಗ್ ಮೋಡು. ಸೊ ಈ ಜಾಗ್ ಮೋಡು ಕೂಡ ಇಲ್ಲಿ ಇಂಡಿಕೇಟ್ ಆಗುತ್ತೆ, ಇಲ್ಲಿ ಜಾಗ್ ಬರುತ್ತೆ ನೋಡಿ. ಇದು ಮ್ಯಾನ್ಯುಯಲ್ ಮೋಡು. ಸೊ ಈ ಮೋಡಲ್ಲಿ ನಾವು ಸ್ಲೈಡ್ಸನ್ನು ಅಥವಾ ಟೂಲನ್ನು ಮೂವ್ ಮಾಡಬೇಕು ಅಂದರೆ ಜಾಗ್ ಸೆಲೆಕ್ಟ್ ಮಾಡಬೇಕು, ಫೀಡ್ ರಿಲೀಸ್ ಮಾಡ್ಕೋಬೇಕು. ಇಲ್ಲಿ ಆಕ್ಸಿಸ್ ಯಾವ ಡೈರೆಕ್ಷನಲ್ಲಿ ನಮಗೆ ಟೂಲ್ ಮೂವ್ ಆಗಬೇಕು ಆ ಡೈರೆಕ್ಷನಲ್ಲಿ ಪ್ರೆಸ್ ಮಾಡಬೇಕು ಈ ಹಾರ್ಡ್ ಕೀಯನ್ನು. ಸೊ ನೋಡಿ ನಾನು ಈಗ ಮೂವ್ ಮಾಡ್ತೀನಿ. ಹಾಂ ನೋಡಿ ಮೂವ್ ಆಗ್ತಾ ಇದೆ. ಇಲ್ಲಿ ಕಂಟಿನ್ಯೂಸ್ ಮೂವ್ ಆಗುತ್ತೆ. ಹ್ಯಾಂಡ್ ವೀಲಲ್ಲಿ ನಾವು ಹ್ಯಾಂಡ್ ವೀಲ್ ರೊಟೇಟ್ ಮಾಡಿದಾಗ ಮೂವ್ ಆಗುತ್ತೆ ನೋಡಿ. ಇಲ್ಲಿ ಅಲ್ಲಿ ನೋಡಿ ಸ್ಲೈಡು ಕೂಡ ಟರೆಟ್ ಹೆಡ್ಡು ಕೂಡ ಮೂವ್ ಆಗ್ತಾ ಇದೆ. ಹಾಗೆಯೇ ಜೆಡ್ ಬೇಕು ಅಂದರೆ ಆ ಡೈರೆಕ್ಷನ್ಸು ನಾವು ನೋಡ್ಕೋಬೇಕು, ನಾವು ಪ್ಲಸ್ಸಲ್ಲಿ ಹೋಗ್ಬೇಕಾ ನೋಡಿ, ಮೈನಸಲ್ಲಿ ಹೋಗ್ಬೇಕಾ ಅಂತ ನೋಡಿ. ಸೊ ಇದು
ಯಾವ ರೀತಿ ನಾವು ಜಾಗಲಿ ಅಥವಾ ಮ್ಯಾನ್ಯಲ್ ಮೋಡಲ್ಲಿ ಟೂಲನ್ನು ಮೂವ್ ಮಾಡ್ತೀವಿ ಅಂತೇಳಿ. ನೆಕ್ಸ್ಟು MDI ಮೋಡು. MDI ಮೋಡ್ ಹೇಳಿದ್ದೀನಿ ನಾನು, ಮ್ಯಾನ್ಯಲ್ ಡೇಟಾ ಇನ್ಪುಟ್ ಅಂತ. ಸೊ ಇಲ್ಲಿ ಬರುತ್ತೆ. ಇದನ್ನು ಈ ಮೋಡಲ್ಲಿ ಮಿಷಿನನ್ನು ಆಪ್ರೇಟ್ ಮಾಡಬೇಕು ಅಂದರೆ MDI ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪ್ರೋಗ್ರಾಮ್ ಫಂಕ್ಷನಲ್ ಕೀ ಪ್ರೆಸ್ ಮಾಡಬೇಕು. ನಾನೀಗ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಂದೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಮಿಷಿನನ್ನು ವರ್ಕ್ ಮಾಡಿಸೋದಿದ್ದು MDI ಮೋಡು, ಅಂದರೆ ಸೆಮಿ ಆಟೋಮೆಟಿಕ್ ಮೋಡ್ ಅಂತ ಇದು. ಈಗ ಸ್ಪಿಂಡ್ಲರ್ ರನ್ ಮಾಡ್ತೀನಿ ನೋಡಿರಿ, ನಾನು ಕಮೆಂಟ್ ಕೊಟ್ಟು M03 ಸ್ಪಿಂಡ್ಲ್ ಸ್ಪೀಡ್ ಕೊಡ್ತೀನಿ. ಓಕೆ, ಎಂಡ್ ಆಫ್ ಬ್ಲಾಕ್ ಪ್ರೋಗ್ರಾಮ್ನ ಇನ್ಪುಟ್ ಮಾಡ್ತೀನಿ. ಈ ಇನ್ಸ್ಟ್ರಕ್ಷನ್ ಇಲ್ಲಿದೆ, ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೈಕಲ್ ಸ್ಟಾರ್ಟ್ ಪ್ರೆಸ್ ಮಾಡಿ ನೋಡಿ, ವರ್ಕ್ ಆಗ್ತಾಯಿದೆ. ಓಕೆ, ಸೊ ಅಂದರೆ MDI ಮೋಡಲ್ಲಿ ಒಂದೊಂದು ಕಮೆಂಟ್ ಕೊಡ್ಬೋದು. ಈಗ ಅದನ್ನು ಆಫ್ ಮಾಡಲಿಕ್ಕೆ ಕಮೆಂಟ್ ಕೊಡ್ತೀನಿ ನೋಡಿ, ನನಗೆ ರನ್ ಆಗೋದು ಬೇಡ ಅದು ನೋಡಿ. ಆಫ್ ಮಾಡೋಕ್ಕೆ ಮತ್ತೆ ಸೈಕಲ್ ಆನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದರೆ ಆಫ್ ಆಯಿತು. ಹಾಗೆಯೇ ಈ ಸ್ಲೈಡ್ಗಳನ್ನು ಮೂವ್ಮೆಂಟ್ ಮಾಡಲಿಕ್ಕೂ ಕೂಡ ಕಮೆಂಟ್ ಕೊಡಬೇಕು. ನಾನು ಇಲ್ಲಿ ನಿಂತಿದೆಯಲ್ಲ, ಮತ್ತೆ ಮಿಷಿನ್ ರೆಫರೆನ್ಸಿಗೆ ಕಳಿಸ್ತೀನಿ, ಅದಕ್ಕೆ ಕಮೆಂಟ್ ಕೊಡ್ತೀನಿ. ನೋಡಿ, ಸೊ ಈಗ ಓಮಿಗೆ ಹೋಗ್ತಾ ಇದೆ. ಓಮಿಗೆ ಹೋಗಲಿಕ್ಕೆ ನಾನು ಕಮೆಂಟ್ ಕೊಟ್ಟಿದ್ದೀನಿ. ಅಂದರೆ ಇಲ್ಲೇನು ಮ್ಯಾನ್ಯಲ್ MDIನಲ್ಲಿ ಪ್ರೋಗ್ರಾಮ್ ಬರೀತೀವಿ, ಅದು ಎಕ್ಸಿಕ್ಯೂಟ್ ಆದಮೇಲೆ ಎರೇಸ್ ಆಗುತ್ತೆ ಅಷ್ಟೇ, ಪರ್ಮನೆಂಟಾಗಿ ಇಲ್ಲಿ ಸ್ಟೋರ್ ಆಗಲ್ಲ, ಟೆಂಪರರಿ ಮೆಮೊರಿನಲ್ಲಿ ಇರುತ್ತೆ, ಹೋಗುತ್ತೆ ನೋಡಿ. ಸೊ ಇದು ಮಿಷಿನನ್ನು ಚಿಕ್ಕ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ವರ್ಕ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಈ MDI ಮೋಡನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಎಡಿಟ್ ಮೋಡ್ ನೋಡಿರಿ. ಎಡಿಟ್ ಮೋಡ್ ನಾನು ಆಲ್ರೆಡಿ ಹೇಳ್ದಂಗೆ ಇದನ್ನ ಪ್ರೋಗ್ರಾಮ್ ಬರೀಲಿಕ್ಕೆ ಆಲ್ಟರ್ ಮಾಡೋಕ್ಕೆ ಬಳಸ್ತೀವಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಮೋಡನ್ನು, ನಿಮ್ಗೆ ಇಲ್ಲೂ ಕೂಡ ಗೊತ್ತಾಗಿದೆ, ಇಲ್ಲಿ ಎಡಿಟ್ ಅಂತ ಬರ್ತಾ ಇದೆ. ನಾನು ಹೊಸ ಪೇಜ್ ಬರೀಬೇಕು ಅಂದರೆ ಹೊಸ ಪ್ರೋಗ್ರಾಮನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದಾದ್ರೂ ಪ್ರೋಗ್ರಾಮ್ ಯಾವುದು ಇರೋದಿಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಮೊದಲೇ ನಾವು ಯಾವುದೋ ಒಂದು ಪ್ರೋಗ್ರಾಮನ್ನು ಇನ್ಪುಟ್ ಮಾಡಿದರೆ ಹೊಸ ಪೇಜ್ ಬರುತ್ತೆ ನೋಡಿ. ಈ ನೇಮ್ ಆಫ್ ದ ಪ್ರೋಗ್ರಾಮ್ ಇದು O ಫಾಲೋಡ್ ಬೈ 0 ಆ್ಯಂಡ್ ಸಮ್ ನಂಬರ್ಸ್. ಸೊ ಇಲ್ಲಿ ಇರಬಾರ್ದು, ಆ ನಂಬರ್ ಕೊಡಬೇಕು, ಇನ್ಪುಟ್ ಮಾಡಬೇಕು. ಈಗ ಹೊಸ ಪೇಜ್ ಬಂತು. ಸೊ ನಾನಿಲ್ಲಿ ನನಗೇನು ಬೇಕೋ ಅದನ್ನ ಪ್ರೋಗ್ರಾಮ್ನ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಸೊ G00 G30 U0 W0 ಎಂಡ್ ಆಫ್ ಬ್ಲಾಕ್. ಅದೇ ರೀತಿ ಇದಾದಮೇಲೆ ಟೂಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. M06 ಟೂಲ್ ನಂಬರ್ ಕೊಡ್ತೀನಿ, ಆಫ್ಸೆಟ್ ವ್ಯಾಲ್ಯೂಸ್ ಇಂಡಿಕೇಟ್ ಮಾಡ್ತೀನಿ. ಅದೇ ಥರ ಸ್ಪಿಂಡ್ಲನ್ನು ಆನ್ ಮಾಡ್ತೀನಿ. M04 ಸ್ಪಿಂಡ್ಲ್ ಸ್ಪೀಡನ್ನು ಕೊಡ್ತೀನಿ. ಸೊ ನಾನು ಬರಿತಾ ಇದ್ದೀನಿ ಪ್ರೋಗ್ರಾಮನ್ನು. ಈಗ ಮಿಷಿನ್ ಹತ್ರ ವರ್ಕ್ ಪೀಸ್ ಹತ್ರ ಕಟಿಂಗ್ ಟೂಲನ್ನು ತೊಗೊಂಬರ್ತೀನಿ. X28 1 mm ತೆಗಿಯೋಣ. Z0 ಎಂಡ್ ಆಫ್ ಬ್ಲಾಕ್ ಇನ್ಪುಟ್. ನೆಕ್ಸ್ಟು G01ನಲ್ಲಿ ಅದು ಪ್ಲೇನ್ ಟರ್ನಿಂಗ್ ಮಾಡ್ತೀನಿ ಆ ಒಂದು ಜಾಬ್ಗೆ. G01 Z-10 mm ಫೀಡ್ ಕೊಡಬೇಕು ನಾವಿಲ್ಲಿ. ಎಂಡ್ ಆಫ್ ಬ್ಲಾಕ್. ಸೊ ಪ್ಲೇನ್ ಟರ್ನಿಂಗ್ ಆಯಿತು. ನಾನು ಮತ್ತೆ ಇದನ್ನು ಸೇಫ್ಟಿ ಪೊಸಿಷನಿಗೆ ತೊಗೊಂಬರ್ತೀನಿ. G00 X50 Z50 ತೊಗೊಂಡ್ಬರ್ತೀನಿ. ಎಂಡ್ ಆಫ್ ಬ್ಲಾಕ್. ನೆಕ್ಸ್ಟು ಇದನ್ನು ಓಮಿಂಗ್ ತೊಗೊಂಡೋಗ್ತೀನಿ. ವರ್ಕ್ ಆದಮೇಲೆ ಓಮ್ ಮಾಡಬೇಕು ಯಾವಾಗಲೂ. U0 W0 ಎಂಡ್ ಆಫ್ ಬ್ಲಾಕ್ ಇನ್ಪುಟ್. ನೆಕ್ಸ್ಟು M30 ಕೊಟ್ಟು ಪ್ರೋಗ್ರಾಮ್ ಆ್ಯಂಡ್ ರಿವೈಂಡ್ ಅಂತ ಇದು. ಸೊ ಇದು ಪ್ರೋಗ್ರಾಮನ್ನು ನಾವು ಯಾವ ರೀತಿ ಬರೆಯೋದು ಅಂತ. ಅಂದರೆ ಪೇಜ್ ಓಪನ್ ಮಾಡ್ಕೋಬೇಕು. ಈ MDI ಪ್ಯಾನಲ್ ಯೂಸ್ ಮಾಡಿ ಆಲ್ಫಾ ನ್ಯೂಮರಿಕಲ್ ಕೀಸನ್ನು, ಫಂಕ್ಷನಲ್ ಕೀಸನ್ನು ಯೂಸ್ ಮಾಡಿ ನಾವು ಇಲ್ಲಿ ಪ್ರೋಗ್ರಾಮನ್ನು ಬರಿತೀವಿ. ಸೊ ಈಗ ಬರೆದದ್ದು ನಾವು ಸೈಕಲ್ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ ಮೋಡ್ಗೆ ಇಟ್ಕೊಂಡು ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಅದನ್ನ ಆಟೋಮೆಟಿಕ್ ಮೋಡಲ್ಲಿ ತೋರಿಸ್ತೀನಿ. ಸೊ ನಾನೀಗ ಬರೆಯೋದು ಯಾವ ರೀತಿ ಅಂತ ತೋರಿಸ್ದೆ. ಓಮಿಂಗ್ ಹೋಗೋದು, ಟೂಲ್ ಚೇಂಜ್ ಮಾಡ್ಕೊಳ್ಳೋದು, ಸ್ಪಿಂಡ್ಲ್ ಆನ್ ಆಗೋದು, ವರ್ಕ್ ಪೀಸ್ ಹತ್ರ ಬರುತ್ತೆ. ನಾನು ಆ ಡಯಾಮೀಟ್ರನ್ನ 1 mm ಕಡಿಮೆ ಮಾಡ್ತಾಯಿದ್ದೀನಿ, ಪ್ಲೇನ್ ಟರ್ನಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 10 mm ಮಾತ್ರ ಪ್ಲೇನ್ ಟರ್ನಿಂಗ್ ಮಾಡ್ತೀನಿ. ಅದಾದಮೇಲೆ ವಾಪಸ್ಸು ಟೂಲ್ ಬರುತ್ತೆ. ಓಕೆ, ಇದು ಪ್ರೋಗ್ರಾಮನ್ನು ಬರೆಯೋದು. ಇರೋ ಪ್ರೋಗ್ರಾಮನ್ನು ಯಾವ ರೀತಿ ಆಲ್ಟ್ರ್ ಮಾಡೋದು, ನಾನು ಇದನ್ನೇ ಆಲ್ಟ್ರ್ ಮಾಡ್ತೀನಿ ನೋಡಿ. ಅಗೇನ್ ಇಲ್ಲೇ ಇಟ್ಕೋಬೇಕು. ಬರೆಯೋದು ಮತ್ತು ಆಲ್ಟ್ರ್ ಮಾಡೋದು ಸೇಮ್ ಪ್ರೋಸೆಸ್ಸೇ. ನಾನೀಗ ಸೊ ಇಲ್ಲಿ N ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಇದು ಇರೋದು ಪ್ರೋಗ್ರಾಮನ್ನು ಯಾವ ರೀತಿ ನಾವು ಆಲ್ಟ್ರ್ ಮಾಡ್ಬೋದು ಅಂತ. ಈ ಥರ N ಕೋಡ್ಗಳನ್ನು ಹಾಕುವಾಗ ಅಥವಾ ಇಲ್ಲೇನಾರು ವ್ಯಾಲ್ಯೂಸನ್ನು ಚೇಂಜ್ ಮಾಡುವಾಗಲೂ ಕೂಡ ಈ ಎಡಿಟ್ ಒಂದು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ಪ್ರೋಗ್ರಾಮನ್ನು ಯಾವ ರೀತಿ ಬರಿತೀವಿ ಮತ್ತು ಯಾವ ರೀತಿ ಇರೋ ಪ್ರೋಗ್ರಾಮನ್ನು ಆಲ್ಟ್ರ್ ಮಾಡೋದು ಅಂತ. ನೆಕ್ಸ್ಟು ಆಟೋಮೆಟಿಕ್ ಮೋಡ್. ಸೊ ನಾನೀಗ ಬರೆದಿದ್ದೀನಿ 635 O635 ಅಂತೇಳಿ ಪ್ರೋಗ್ರಾಮ್ ನೇಮು. ಇದನ್ನು ಬರೀಲಿಕ್ಕೆ ಮಾತ್ರ ಯೂಸ್ ಆಗುತ್ತೆ ಈ ಒಂದು ಮೋಡು. ಇದನ್ನ ಆಟೋಮೆಟಿಕ್ಕಾಗಿ ರನ್ ಮಾಡಬೇಕು ಅಂದರೆ ಅಗೇನ್ ಐ ಹ್ಯಾವ್ ಟು ಸೆಲೆಕ್ಟ್
ದ ಆಟೋಮೆಟಿಕ್ ಮೋಡ್. ಆಟೋಮೆಟಿಕ್ ಮೋಡ್ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇದು ಆಟೋಮೆಟಿಕ್ ಮೋಡ್. ಇಲ್ಲಿ ಬರುತ್ತೆ ಮೆಮೊರಿ ಅಂತೇಳಿ, ಅಂದರೆ ಅದೇನು ಕಂಟ್ರೋಲ್ ಯೂನಿಟ್ ಮೆಮೊರಿಲಿ ಇರುತ್ತೆ ಅದನ್ನು ತೊಗೊಂಡು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಈಗ ನಾನು ಆಟೋಮೆಟಿಕ್ ಮೋಡ್ಗೆ ಇಟ್ಟಿದ್ದೀನಿ. ಈ ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ತೀನಿ, O0635. ಓಕೆ, ಸೊ ಈ ಪ್ರೋಗ್ರಾಮ್ ಬಂತು ಈಗ. ಸೊ ಇದನ್ನು ನಾನು ಆಟೋಮೆಟಿಕ್ ಮೋಡಲ್ಲಿ ಯಾವ ರೀತಿ ಓಡಿಸ್ಬೋದು ಅಂತ ತೋರಿಸ್ತೀನಿ. O0635. ಸೊ ಸೆಲೆಕ್ಟ್ ಆಗಿದೆ, ಪ್ರೋಗ್ರಾಮ್ ಬರ್ತೀನಿ. ಸೊ ಈಗ ಆಟೋಮೆಟಿಕ್ ಮೋಡಿಗೆ ಸೆಲೆಕ್ಟ್ ಆಗಿದೆ. ಈಗ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಆಟೋಮೆಟಿಕ್ ಮೋಡ್ಗೆ ಇಟ್ಕೋಬೇಕು. ಯಾವ ಪ್ರೋಗ್ರಾಮ್ ಬರೆದಿರ್ತೀವೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ನೋಡ್ಕೋಬೇಕು. ನಾವು ಆಟೋಮೆಟಿಕ್ ಮೋಡಲ್ಲಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಬೇಕು. ಯಾವ್ದಾರು ಹಿಂದೆ ಇದ್ದರೆ ಆ ಪ್ರೋಗ್ರಾಮ್ ಸೆಲೆಕ್ಟ್ ಆಗ್ತಾ ಇರುತ್ತೆ. ಮತ್ತು ರೀಸೆಟ್ ಕೀಯನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಮಧ್ಯೆ ಎಲ್ಲಾದರೂ ಇದ್ದರೆ ಅದು ಕರ್ಸರ್ ಇನಿಷಿಯಲ್ ಲೈನ್ಗೆ ಹೋಗಬೇಕು, ಬಿಗಿನಿಂಗ್ ಲೈನ್ಗೆ ಹೋಗಬೇಕು. ಸೊ ಇದಾದಮೇಲೆ ನಾನು ಸೈಕಲ್ ಸ್ಟಾರ್ಟ್ ಮಾಡ್ತೀನಿ. ಸೈಕಲ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಚೆಕ್ಕನ್ನು ಹಾಕ್ಕೊಳ್ತೀನಿ, ಅಂದರೆ ಯಾವ ಪ್ರೋಗ್ರಾಮ್ ಓಡ್ತಾ ಇದೆ, ಎಲ್ಲೆಲ್ಲಿ ಓಡ್ತಾ ಇದೆ ಅಂತ ಇದರಲ್ಲಿ ನೋಡ್ಕೋಬೋದು. ಓಕೆ, ಸೊ ಪ್ರೋಗ್ರಾಮ್ ಬಂತು, O35 ಇಲ್ಲೂ ಬಂದಿದೆ. ಈಗ ನಾನು ಸೈಕಲ್ ಆನ್ ಮಾಡ್ತೀನಿ. ನೋಡಿ ಎಕ್ಸಿಕ್ಯೂಟ್ ಮಾಡ್ತೀನಿ ಆಟೋಮೆಟಿಕ್ ಮೋಡಲ್ಲಿ. ಅದು ಓಮಿಂಗಿಂದ. ಓಕೆ, ನೋಡಿ ಈಗ ಮಿಷಿನು ಕಮೆಂಟ್ಸ್ ತೊಗೊಂಡು ಆಟೋಮೆಟಿಕ್ಕಾಗಿ ನಮಗೆ ಪ್ಲೇನ್ ಟರ್ನಿಂಗ್ ಆಪ್ರೇಷನನ್ನು ಮಾಡ್ತಾಯಿದೆ. ಓಕೆ, ಪ್ಲೇನ್ ಟರ್ನಿಂಗ್ ಆಗೋಕ್ಕೆ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ ನಾನು. ಓಕೆ, ಸೊ ಇದು ಈ ಮಿಷಿನನ್ನು ಯಾವ ರೀತಿ ನಾವು ಆಟೋಮೆಟಿಕ್ ಮೋಡಲ್ಲಿ ವರ್ಕ್ ಮಾಡ್ತೀವಿ ಅಂತ. ಓಕೆ, ಸೊ ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಮೋಡ್ಸು ಮತ್ತು ಆ ಮೋಡ್ಗಳನ್ನು ಯಾವ ರೀತಿ ಯೂಸ್ ಮಾಡಿ ನಾವು ಮಿಷಿನನ್ನು ವರ್ಕ್ ಮಾಡಿಸ್ತೀವಿ, ಮಿಷಿನಲ್ಲಿ ಪ್ರಾಸೆಸ್ ಮಾಡ್ತೀವಿ, ಮಿಷಿನಿಗೆ ಆಪ್ರೇಷನ್ಗಳು ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥ್ಯಾಂಕ್ ಯು.